ಹಾಯ್ ಫ್ರೆಂಡ್ಸ್, ಮನುಷ್ಯನು ಹುಟ್ಟಿದ ಮೇಲೆ ಆಸೆ, ಆಕಾಂಕ್ಷೆ, ಕನಸು ಇರುವುದು ಸಹಜ. ತಲೆಯ ಮೇಲೊಂದು ಸೂರು ಇರಲಿ ಅಂತ ಮನೆ ಊರು ಬಿಟ್ಟು ಪರಿಶ್ರಮ ಪಡ್ತಾ ಇರ್ತೀರ. ಸೊ ಆ ಪರಿಶ್ರಮ ಪಟ್ಟಿದ್ದು ದುಡ್ಡು ನೀವು ಒಂದು ಕಡೆ ಸುರಿತಾ ಇರ್ತೀರ. ಸೊ ಅದು ನೀವು ಸುರಿತಾ ಇದ್ದೀರಾ ಅಂದಮೇಲೆ ಒಂದು ಒಳ್ಳೆ ಕಾಂಟ್ರಾಕ್ಟರು, ಒಂದು ಒಳ್ಳೆ ಇಂಜಿನಿಯರು, ಒಂದು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡೋರಿಗೆ ನೀವು ಕೆಲಸ ಕೊಡಬೇಕಾಗುತ್ತೆ. ಕಂಪ್ಲೀಟಾಗಿ ಮನೆ ಮಾಡ್ತಾ ಇದ್ದೀರಾ ಅಂತ ಒಂದು ತಲೆಯಲ್ಲಿದೆ ಅಂದರೆ ಈ ವಿಡಿಯೋನು ಕಂಪ್ಲೀಟಾಗಿ ವಾಚ್ ಮಾಡಿ. ನಾವು ಈ ವಿಡಿಯೋದಲ್ಲಿ ನಿಮಗೆ ಒಂದು 40 to 42 ಸ್ಟೆಪ್ಸ್, ಅಂದರೆ ಒಂದು 40ರಿಂದ 42 ಸ್ಟೆಪ್ಸು ಎಂಥದ್ದು ಹೇಳ್ತೀವಿ ಅಂದರೆ, ನೀವು ಯಾವಾಗ ಮನೆ ಮಾಡ್ತಾ ಇದ್ದೀರಾ ಈ ಸ್ಟೆಪ್ಸು ಬಹಳ ಯೂಸ್ಫುಲ್ ಆಗುತ್ತೆ. ಸ್ಟೆಪ್ಸು ಒಂದೊಂದೊಂದನ್ನು ನಾವೇನು ಡೀಟೇಲಾಗಿ ಹೇಳ್ತಾ ಇದ್ದೀವೋ ನೀವು ಅದು ಈ ಥರ ಅಡಾಪ್ಟ್ ಮಾಡಿಕೊಂಡು ನಿಮ್ಮ ಮನೆಯನ್ನು ಸ್ಟ್ರಾಂಗಾಗಿ ಬಲವಾಗಿ ಕಟ್ಕೋಬಹುದು. ಸೊ ಆಮೇಲೆ ನಾವು ಈ ಥರ ಮಟೀರಿಯಲ್ ಕಾಂಟ್ರಾಕ್ಟು, ಪ್ಲ್ಯಾನಿಂಗು, ಡಿಸೈನಿಂಗ್ ಮಾಡಿಕೊಡ್ತೀವಿ. ನಮ್ಮದು ಆಫೀಸು ನಿಯರು JP ನಗರ್ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ. ಕನ್ಸ್ಟ್ರಕ್ಷನ್ ಬಗ್ಗೆ ವಿಚಾರ ಮಾಡ್ಕೋಬಹುದು, ಮಟೀರಿಯಲ್ ಕಾಂಟ್ರಾಕ್ಟು ಕೊಡಬಹುದು. ಆಮೇಲೆ ದಾವಣಗೆರೆಯಲ್ಲಿ ಬಂದರೆ ನಿಮಗೆ ನಿಯರ್ RTO ಆಫೀಸ್ ವಿಜಯನಗರ ಎಕ್ಸ್ಟೆನ್ಷನಲ್ಲಿದೆ ದಾವಣಗೆರೆಯಲ್ಲಿ. ಸೊ ಮಟೀರಿಯಲ್ ಕಾಂಟ್ರಾಕ್ಟ್, ಪ್ಲ್ಯಾನಿಂಗ್, ಡಿಸೈನಿಂಗ್ ನಾವು ಮಾಡ್ಕೊಡ್ತೀವಿ. ಸೊ ನಮಗೆ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಈಗ ಈ ಕಂಪ್ಲೀಟ್ ವಿಡಿಯೋ ವಾಚ್ ಮಾಡಿ. ಸೊ ನಿಮಗೆ ಈ ಥರ ಡೀಟೇಲಾಗಿ ನಿಮಗೆ ಯಾವ್ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಮನೆ ಮಾಡೋರಿಗಾಗಲಿ, ಫ್ಯೂಚರಲ್ಲಿ ಕಟ್ಟೋರು ಅಂತ ಪ್ಲ್ಯಾನಿಂಗ್ ಇರಲಿ ಅವರು ನೋಡ್ಬೋದು. ಸೊ ಯಾರು ಮನೆ ಮಾಡ್ತಾ ಇದ್ದೀರಾ ಅವರು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿಕೊಂಡು ನಿಮ್ಮ ಮನೆಯನ್ನು ಬಲವಾಗಿ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ ಅಂತ ನಾವು ಹೇಳ್ಕೊತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಪಾಯಿಂಟಲ್ಲಿ ಈಗ ನಿಮಗೆ ಮನೆ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ ಅಂದರೆ ಒಂದು 2 months ಅರ್ಲಿ, ಅಂದರೆ 2 ತಿಂಗಳ ಮುಂಚೆನೇ ನೀವು ಏನು ಮಾಡಿ ಅಂದರೆ ಆಲ್ ಗೋರ್ಮೆಂಟ್ಸ್ ವರ್ಕು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಲೈಕ್ ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಆಗಲಿ, ಆಮೇಲೆ ಸ್ಯಾಂಕ್ಷನ್ ಪ್ಲ್ಯಾನ್ಸ್ ಆಗಲಿ, ಆಮೇಲೆ ನಿಮಗೆ ಟೆಂಪರರಿ ಮೀಟ್ರ್ ಬಗ್ಗೆ ಆಗಲಿ, ಖಾತಾ ವರ್ಕ್ ಆಗಲಿ, ಇಂಥ ಎಲ್ಲವೂ ಡೀಟೇಲ್ಸು ನೀವು ಐತಲ್ಲ ಏನೇನು ಬೇಕಾಗುತ್ತೆ ಮನೆ ಕಟ್ಟೋಕ್ಕೆ ಅಂತ ಎಲ್ಲ ವಿಚಾರ ಎನ್ಕ್ವೈರಿ ಮಾಡಿಕೊಂಡು ನೀವು ಸೊ ಐತಲ್ಲ ಮುಂಚೆನೇ ಒಂದು 2 ತಿಂಗಳ ಮುಂಚೆನೇ ನೀಟಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೈತಲ್ಲ ನೀವು ವರ್ಕ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಇಮ್ಮಿಡಿಯೇಟು ಈಗ ನಾಳೆನ ನಾನು ಸ್ಟಾರ್ಟ್ ಮಾಡ್ತೀನಿ, ಮುಂದಿನ ವಾರನೇ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಏನೂ ಸಿಗೋದಿಲ್ಲ. ಈಗ ರೂಲ್ಸ್ ಇರೋದ ಪ್ರಕಾರ ಸೊ ಎಲ್ಲವೂ ಐತಲ್ಲ ನೀವು ಕನ್ಸ್ಟ್ರಕ್ಷನ್ ಲೈಸೆನ್ಸು, ಸ್ಯಾಂಕ್ಷನ್ ಪ್ಲ್ಯಾನ್ಸು, ಟೆಂಪರರಿ ಮೀಟ್ರು ಇವು ಎಲ್ಲ ತೊಗೊಂಡು ನೀವು ಐತಲ್ಲ ವರ್ಕ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ನಾನು ಐತಲ್ಲ ಬಂದು ಈ ವಾರದಲ್ಲಿ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ನೀವು ಹೋದರೆ ಯಾವುದು ವರ್ಕು ಇಮ್ಮಿಡಿಯೇಟ್ ಐತಲ್ಲ ಆಗೋದಿಲ್ಲ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಒಂದು ಹೌಸ್ ಪ್ಲ್ಯಾನು, ನಕ್ಷೆಯನ್ನು ರೆಡಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಏನು ಮಾಡಿ ಅಂದರೆ ಒಂದು ಒಳ್ಳೆ ಸಿವಿಲ್ ಇಂಜಿನಿಯರು, ಆರ್ಕಿಟೆಕ್ಟ್ಸ್, ಸ್ಟ್ರಕ್ಚರಲ್ ಇಂಜಿನಿಯರಿಗೆ ನೀವು ಹೈರ್ ಮಾಡಿಕೊಂಡು ನೀವು ಐತಲ್ಲ ಸಿವಿಲ್ ಪ್ಲ್ಯಾನು, ನಕ್ಷೆ ನಿಮಗೆ ಯಾವ ಥರ 2 ಬೆಡ್ರೂಮ್ ಬೇಕು, 3 ಬೆಡ್ರೂಮ್ ಬೇಕು, ಟ್ರಿಪ್ಲೆಕ್ಸ್ ಬೇಕು, ಡೂಪ್ಲೆಕ್ಸ್ ಬೇಕು, ನಿಮ್ದು ಏನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನೀವು ಇಂಜಿನಿಯರ್ ಹತ್ರ ಹೇಳ್ಕೊಂಡು ಒಂದು ನೀಟಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನಾರ ಚೇಂಜಸ್ ಇದ್ದರೆ 2ರಿಂದ 3 ಟೈಮ್ ಮಾಡಿಫೈ ಮಾಡ್ಕೊಳ್ಳಿ. ಆದರೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಸೈಟಲ್ಲಿ ಕನ್ಸ್ಟ್ರಕ್ಷನನ್ನು ಯಾವಾಗಲೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಏನು ಮಾಡ್ತೀವಿ, ಮುಂಚೆನೇ ಐತಲ್ಲ ಒಂದು ಇಂಜಿನಿಯರಿಗೆ ಇಟ್ಕೊಂಡು ಪ್ಲ್ಯಾನಿಂಗ್ ಮಾಡಿಕೊಂಡು ಸ್ಟ್ರಕ್ಚರಲ್ ಡಿಸೈನು, ಎಲಿವೇಷನ್ನು, 3D ನಿಮಗೆ ಏನೇನು ಬೇಕೋ ಅದ್ರ ಪ್ರಕಾರ ಪ್ಲ್ಯಾನ್ ಮಾಡಿಕೊಂಡು ಇದು ಐತಲ್ಲ ಎಲ್ಲ ರೆಡಿ ಇಟ್ಕೊಂಡು ನಿಮಗೆ ಓಕೆ ಇದೆ ಅಂದರೆ ಈಗ ನೆಕ್ಸ್ಟ್ ಪ್ರೊಸೆಸ್ಸಿಗೆ ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲ ಪ್ಲ್ಯಾನಿಂಗ್ ಡೀಟೇಲ್ಸ್, ಆರ್ಕಿಟೆಕ್ಟ್, ಸ್ಟ್ರಕ್ಚರಲ್ ಡಿಸೈನ್ ಎಲ್ಲ ರೆಡಿ ಮಾಡಿಕೊಂಡೆ ನೀವು ಐತಲ್ಲ ನೆಕ್ಸ್ಟ್ ಕನ್ಸ್ಟ್ರಕ್ಷನನ್ನು ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಪಾಯಿಂಟಲ್ಲಿ ಸೈಟಿಗೆ ಹೋಗಿ ಏನು ಮಾಡಿ ಅಂದರೆ ನೀವು ಮೊದಲು ಐತಲ್ಲ ಸೈಟ್ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಸೈಟಲ್ಲಿ ನಿಮಗೆ ಹುಲ್ಲು, ಮರ, ಅವು ಇವು ವೇಸ್ಟು ಬೆಳೆದಿರುತ್ತೆ. ಸೊ ಅದೆಲ್ಲ ನೀವು ಕ್ಲೀನ್ ಮಾಡಿದರೆ ನೆಕ್ಸ್ಟ್ ಐತಲ್ಲ ಮಾರ್ಕಿಂಗಿಗೆ ಈಸಿ ಆಗುತ್ತೆ ನಿಮಗೆ. ಸೊ ಹಾಗಾಗಿ ವೇಸ್ಟ್ ಡೆಬ್ರಿಸ್ ಇದ್ದರೆ, ಮರ ಇದ್ದರೆ, ವೇಸ್ಟು ಹುಲ್ಲು ಅದು ಏನಾರ ಇದ್ದರೆ ಎಲ್ಲ ಐತಲ್ಲ ನೀವು ಕಚಡ ಒಂದು ಕಡೆ ಕ್ಲೀನ್ ಮಾಡಿಕೊಂಡು ನಿಮ್ಮ ಸೈಟ್ ಐತಲ್ಲ ಪ್ರಾಪರಾಗಿ ನೀಟಾಗಿದ್ದರೆ ನೆಕ್ಸ್ಟ್ ಐತಲ್ಲ ನಿಮಗೆ ಮಾರ್ಕಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಾವು ಪ್ಲಾಟ್ ಕ್ಲೀನಿಂಗ್ ಆದಮೇಲೆ ಏನು ಮಾಡಬೇಕು ಅಂದರೆ ಅಲ್ಲಿ ಸೆಂಟ್ರ್ ಲೈನು ಲೇಔಟ್ ಮಾರ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮ್ಮದು ಒಂದು 30-40 ಇದೆ ಅಂತ ನೀವು ಒಂದು ಅಸಂಪ್ಷನ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಪ್ರಾಪರಾಗಿ 4 ಬೌಂಡ್ರಿ ಪ್ಲೇಸ್ ಮಾಡಬೇಕು. ಮೊದಲು ನಮ್ಮದು ಸೈಟು ಪ್ರಾಪರಾಗಿ ಕರೆಕ್ಟ್ ಇದೆ ಇಲ್ಲ ಅಂತ ಸೈಟ್ ಚೆಕ್ ಮಾಡಿಕೊಂಡು, ಸೈಟ್ ನಂಬರ್ ನೋಡಿಕೊಂಡು, ಅಕ್ಕಪಕ್ಕವ್ರದ್ದು ಸೈಟ್ ಎಷ್ಟಿದ್ದಾವೆ ಅವ್ರದ್ದು ನಂಬರ್ ನೋಡಿಕೊಂಡು, ಅವ್ರದ್ದು ಮೆಜರ್ಮೆಂಟ್ ಕರೆಕ್ಟ್ ಇದೆ ಇಲ್ಲ ಅಂತ ಅದನ್ನು ಚೆಕ್ ಮಾಡಿಕೊಂಡು, ನಮ್ಮ ಸೈಟು ಪ್ರಾಪರಾಗಿ ಕರೆಕ್ಟ್ 30/40 ಇದೆ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಸೊ ಆವಾಗ ಐತಲ್ಲ ನೆಕ್ಸ್ಟ್ ಐತಲ್ಲ ನಾವು ಲೇಔಟ್ ಮಾರ್ಕಿಂಗ್ ಮಾಡಬೇಕು. ಇಲ್ಲಿ ಲೇಔಟ್ ಮಾರ್ಕಿಂಗಲ್ಲಿ ನಿಮಗೆ ಎಷ್ಟು ಪಿಟ್ಟಿದ್ದಾವೆ, ಏನು ಸೈಜ್ ಕೊಟ್ಟಿರ್ತಾರೆ ಸ್ಟ್ರಕ್ಚರಲ್ ಡಿಸೈನಲ್ಲಿ, 4x4 ಆಗಲಿ, 4x5 ಆಗಲಿ, 5x5 ಆಗಲಿ, ಅವ್ರು ಏನು ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಐತಲ್ಲ ನಾವು ಮಾರ್ಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ಎಕ್ಸ್ಕವೇಷನ್ಗೆ ರೆಡಿ ಮಾಡ್ತೀವಿ. ಎಕ್ಸ್ಕವೇಷನ್ ಬಗ್ಗೆ ನೋಡೋಣ. ಎಕ್ಸ್ಕವೇಷನ್ ಇಲ್ಲಿ ನಾವು ಒಂದು 2 ಟೈಪ್ಸ್ ಮಾಡ್ತೀವಿ. ಒಂದು ಐತಲ್ಲ ನಾವು ಮ್ಯಾನ್ಯುಯಲಿ ಮಾಡ್ಕೋಬಹುದು, ಇನ್ನೊಂದು ಐತಲ್ಲ JCB ಇಂದ ಮಾಡಬಹುದು. ಸೊ ದೊಡ್ಡ ಸೈಟ್ ಇದಾವೆ ಅಂದರೆ ಮ್ಯಾನ್ಯುಯಲಿ ಮಾಡೋಕ್ಕಾಗಲ್ಲ. ಸೊ ಆವಾಗ ಏನು ಮಾಡಬೇಕಾಗುತ್ತೆ, ಮಷೀನೇ ಯೂಸ್ ಮಾಡಬೇಕಾಗುತ್ತೆ, ಎಕ್ಸ್ಕವೇಟರೇ ಯೂಸ್ ಮಾಡಬೇಕಾಗುತ್ತೆ. ಸೊ ಸ್ಮಾಲ್ ಸೈಟ್ಸ್ ಇದ್ದಾವೆ 30x40, 20x30, 60x40 ಅಂದರೆ ಈ ಥರ ನೀವು ಐತಲ್ಲ ಮ್ಯಾನ್ಯುಯಲಿನೂ ಮಾಡ್ಕೋಬಹುದು. ಸೊ ಮ್ಯಾನ್ಯುಯಲಿ ಮಾಡಿದರೆ ನೀವು ಟೈಮ್ ಜಾಸ್ತಿ ಹಿಡಿಯುತ್ತೆ, ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಆಮೇಲೆ ಪ್ರೈಸು ಜಾಸ್ತಿ ಆಗುತ್ತೆ.
ಆಮೇಲೆ ಇನ್ನೊಂದು ಪ್ರಾಪರ್ ಶೇಪಲ್ಲಿ ನಿಮಗೆ ಪಿಟ್ಸ್ ಬರ್ತವೆ. ಸೊ ನೀವು JCBಯಿಂದ ಮಾಡ್ತಾ ಇದ್ದೀರಾ, ಎಕ್ಸ್ಕವೇಟರಿಂದ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಟೈಮ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಆದರೆ ಸೈಜ್ ನೀವು ಏನು ಕೊಟ್ಟಿರ್ತೀರ ಅದ್ರ ಪ್ರಕಾರ ಪ್ರಾಪರಾಗಿ ಬರೋದಿಲ್ಲ. ಯಾಕಂದರೆ ಅದು ಬಕೆಟ್ ಇರುತ್ತೆ, ಬಕೆಟಿಂದ ತೆಗಿತಾ ಇರ್ತಾರೆ. ಸೊ ಅದರೊಳಗೆ ನಿಮಗೇನಾಗುತ್ತೆ ಪ್ರಾಪರ್ ಸೈಜ್ ಬರೋದಿಲ್ಲ. ಅಗೇನ್ ನೀವು ಅಲ್ಲಿ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ಇದ್ರದ್ದೇ ಅಡ್ವಾಂಟೇಜಸ್ ಬೇರೆ ಇರುತ್ತೆ ಮ್ಯಾನ್ಯುಯಲಿ, ಇದ್ರದ್ದೇ ಅಡ್ವಾಂಟೇಜಸ್ ಬೇರೆ, ಅದು ಡಿಸ್ಅಡ್ವಾಂಟೇಜಸ್ ಇದ್ರ ಸಪ್ರೇಟ್ ಇರುತ್ತೆ. ಸೊ ಹಾಗಾಗಿ ನೀವು ಮ್ಯಾನ್ಯುಯಲಿಂದನೂ ಆದರೂ ಮಾಡಬಹುದು, ನೀವು ಐತಲ್ಲ JCB ಎಕ್ಸ್ಕವೇಟರಿಂದನೂ ಮಾಡಬಹುದು. 2 ಆಪ್ಷನ್ ಇದೆ ಎಕ್ಸ್ಕವೇಷನ್ ಮಾಡೋಕ್ಕೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ PCC ಬಗ್ಗೆ ಹೇಳ್ತೀವಿ. PCC ಅಂದರೆ ಪ್ಲೇನ್ ಸಿಮೆಂಟ್ ಕಾಂಕ್ರೀಟು. ಯಾವಾಗ ಮಣ್ಣಲ್ಲಿ ಡೈರೆಕ್ಟ್ ನೀವು ಕಾಂಕ್ರೀಟ್ ಪ್ಲೇಸ್ ಮಾಡಬಾರ್ದು ಅಂತ ನಾವು ಒಂದು PCC ಹಾಕ್ತೀವಿ. ಸೊ ಈ PCC ಲೇಯರಿಗೆ ನಾವು ಐತಲ್ಲ 1:4:8 ಆರ್ 1:3:6 ರೇಷಿಯೋಲ್ಲಿ M7.5 ಆರ್ M10 ಗ್ರೇಡಲ್ಲಿ ನಾವು ಐತಲ್ಲ ಇಲ್ಲಿ ಕಾಂಕ್ರೀಟ್ ಹಾಕ್ತೀವಿ. 40 mm ಜಲ್ಲಿ ಆರ್ ಅಗ್ರಿಗೇಟ್ ನಾವು ಇಲ್ಲಿ ಐತಲ್ಲ ಯೂಸ್ ಮಾಡ್ತೀವಿ. ಇದು ಹಾಕಿ ನೀವು ಒಳ್ಳೆ ಐತಲ್ಲ ಕಂಪ್ಯಾಕ್ಷನ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ನೀವು ಕಾಲಮಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು PCC ಏನು ಹಾಕಿರ್ತೀವಿ ಕಾಲಮ್ ಮಾರ್ಕಿಂಗ್ ಮಾಡಿಕೊಂಡು ಅದಕ್ಕೆ ಐತಲ್ಲ ನಾವು ಅಲ್ಲಿ ಕಾಲಮ್ ರಿನ್ಫೋರ್ಸ್ಮೆಂಟ್ ಮ್ಯಾಟು ಆಮೇಲೆ ಕಾಲಮ್ ರಿನ್ಫೋರ್ಸ್ಮೆಂಟನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲಿ ಐತಲ್ಲ ನೀವು ಪ್ರೈಮರಿ ಸ್ಟೀಲು, ಈಗ CRS ಅಂತ ಬರ್ತಾ ಇದೆ, ಕರೋಷನ್ ರೆಸಿಸ್ಟೆನ್ಸು, FE 550 ಗ್ರೇಡಿಂದು ನೀವು ಐತಲ್ಲ ಇಲ್ಲಿ ಎಲ್ಲ ಐತಲ್ಲ ಕಂಬಿ ಯೂಸ್ ಮಾಡ್ಕೋಬಹುದು, TMT ಬಾರ್ಸು. ಸೊ ಇದು ಐತಲ್ಲ ನೀವು ಮ್ಯಾಟ್ ಪ್ಲೇಸ್ ಮಾಡಿ ಅದ್ರ ಮೇಲೆ ಐತಲ್ಲ ಕಾಲಮ್ಸ್ ಐತಲ್ಲ ಈಗಲೇ ಐತಲ್ಲ ಪ್ಲೇಸ್ ಮಾಡಬೇಕಾಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಐತಲ್ಲ ನಿಮಗೆ ನಾವು ಫುಟಿಂಗ್ ಕಾಂಕ್ರೀಟ್ ಬಗ್ಗೆ ಹೇಳ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಕಾಲಮ್ ಪ್ಲೇಸ್ ಮಾಡಿದ್ಮೇಲೆ ನಾವು ಐತಲ್ಲ ಫುಟಿಂಗ್ ಕಾಂಕ್ರೀಟನ್ನು ಕಾಸ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಐತಲ್ಲ ಸ್ಟ್ರಕ್ಚರಲ್ ಡಿಸೈನು ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಐತಲ್ಲ ನಾವು ಫುಟಿಂಗ್ ಕಾಂಕ್ರೀಟ್ ಹಾಕ್ತೀವಿ. ಫುಟಿಂಗ್ ಕಾಂಕ್ರೀಟಲ್ಲಿ ಪ್ಲೇನ್ ಫುಟಿಂಗು, ಐಸೋಲೇಟೆಡ್ ಫುಟಿಂಗು, ಕಂಬೈನ್ಡ್ ಫುಟಿಂಗು, ಸ್ಟೆಪ್ ಫುಟಿಂಗು ಭಾಳ ಇರ್ತವೆ. ನಾವು ಏನು ಡಿಸೈನ್ ತೊಗೊಂಡಿರ್ತೀವಿ ಅದ್ರ ಪ್ರಕಾರ ಐತಲ್ಲ ಇಲ್ಲಿ ಫುಟಿಂಗ್ ಕಾಂಕ್ರೀಟ್ ಹಾಕಬೇಕಾಗುತ್ತೆ. ಸೊ ಮಿನಿಮಮ್ ಬಂದು ಇಲ್ಲಿ ಕಾಂಕ್ರೀಟ್ ರೇಷಿಯೋ M20 ನೀವು ಯೂಸ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಬಹುದು M25 M30, ಅಂದರೆ M20ಗಿಂತ ಕಡಿಮೆ ಯಾವಾಗಲೂ ಐತಲ್ಲ ಕಾಂಕ್ರೀಟ್ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ M20 ಅಂದರೆ 1:1.5:3 ರೇಷಿಯೋದಲ್ಲಿ ಬರುತ್ತೆ. ಅಂದರೆ 1 ಬಾಂಡ್ಲಿ ಸಿಮೆಂಟು 1.5 ಬಾಂಡ್ಲಿ ನಿಮಗೆ ಇಲ್ಲಿ ಸ್ಯಾಂಡ್ ಬರುತ್ತೆ, ಎಮ್ ಸ್ಯಾಂಡ್ ಆಗಲಿ ರಿವರ್ ಸ್ಯಾಂಡ್ ಆಗಲಿ 3 ಪಾರ್ಟ್ಸ್ ನಿಮಗೆ ಐತಲ್ಲ ಇಲ್ಲಿ ಅಗ್ರಿಗೇಟು ಜಲ್ಲಿ ಬರುತ್ತೆ 20 mm ಇಂದು. ಸೊ ಇದ್ರ ಪ್ರಕಾರ ನೀವು ಯೂಸ್ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಪಾಯಿಂಟು ವೈಬ್ರೇಟ್ರ್ ಐತಲ್ಲ ನೀವು ವಿಥೌಟ್ ಮರ್ತಿಲ್ದಂಗೆ ವೈಬ್ರೇಟ್ರ್ ಯೂಸ್ ಮಾಡಬೇಕಾಗುತ್ತೆ. ಯಾಕಂದರೆ ಕಾಂಕ್ರೀಟ್ ನೀವು ಪ್ಲೇಸ್ ಮಾಡಿದಾಗ ಅದ್ರಾಗೆ ವೈಡ್ಸ್ ಇರುತ್ತೆ, ಓಪನಿಂಗ್ಸ್ ಇರುತ್ತೆ. ಸೊ ಅದಕ್ಕೆ ಪ್ರಾಪರಾಗಿ ಬಾಂಡಿಂಗ್ ಫಿಲ್ಲಿಂಗ್ ಮಾಡಬೇಕಂದ್ರೆ ನಾವು ಐತಲ್ಲ ಹನಿಕೊಂಬ್ ಬರಬಾರ್ದಂದರೆ ನಾವು ಐತಲ್ಲ ವೈಬ್ರೇಟ್ರ್ ಯೂಸ್ ಮಾಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಫುಟಿಂಗ್ ಕಾಂಕ್ರೀಟ್ ನಾವು ಏನು ಪ್ಲೇಸ್ ಮಾಡ್ತೀವಿ ಅದಾದಮೇಲೆ ಐತಲ್ಲ ನೆಕ್ಸ್ಟ್ ನೆಕ್ ಕಾಲಮು ಪೆಡಿಸ್ಟಲ್ ಕಾಲಮ್ ಐತಲ್ಲ ಇಲ್ಲಿ ಪ್ಲೇಸ್ ಮಾಡ್ತೀವಿ. ಸೊ ಇಲ್ಲಿ ನೆಕ್ ಕಾಲಮ್ ಪೆಡಿಸ್ಟಲ್ ಅಂದರೆ ಏನಂದರೆ ಬಿಲೋ ದ ಗ್ರೌಂಡ್ ಲೆವೆಲ್ ನಾವು ಏನು ಕಾಲಮನ್ನು ರೈಸ್ ಮಾಡ್ತೀವಿ ಫುಟಿಂಗ್ ಮೇಲೆ ಅದಕ್ಕೆ ಐತಲ್ಲ ನೆಕ್ ಕಾಲಮು ಪೆಡಿಸ್ಟಲ್ ಅಂತೀವಿ. ಸೊ ಇಲ್ಲಿ ಐತಲ್ಲ ಅದು ನೀವು ಯೂಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೂ ಐತಲ್ಲ ಪ್ರಾಪರಾಗಿ ಕಾಲಮ್ ಬಾಕ್ಸನ್ನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ವುಡನ್ ಶಟ್ರಿಂಗನ್ನು ಯೂಸ್ ಮಾಡಬೇಕು. ನೀವು ಐತಲ್ಲ ಏನೋ ಒಂದು ಹಲಿಗೆ ಇಟ್ಟಿದ್ರಿ, ಏನೋ ಒಂದು ಇಟ್ಟಿಗೆ ಇಟ್ಟು ಕಾಂಕ್ರೀಟ್ ಹಾಕಿದ್ರಿ, ಈ ಥರ ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರಾಪರಾಗಿ ನೀವು ಶಟ್ರಿಂಗ್ ಮಾಡಿಕೊಂಡು ನೀವು ಅದಕ್ಕೆ ಐತಲ್ಲ ವೈಬ್ರೇಟ್ರನ್ನು ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿಕೊಂಡು ನೀವು ಐತಲ್ಲ ನೆಕ್ಸ್ಟು ಬೀಮಿಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ಸ್ಟ್ ಡೇ ನೀವು ಕಾಲಮ್ ಬಾಕ್ಸ್ ರಿಮೂವ್ ಮಾಡಿದಾಗ ಅಗೇನ್ ನೀವು ಏನು ಮಾಡಬೇಕು ಇಲ್ಲಿ ಐತಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡಬೇಕಾಗುತ್ತೆ ಪಿಟ್ಟಲ್ಲಿ. ಈ ಪಿಟ್ಟಲ್ಲಿ ಬ್ಯಾಕ್ ಫಿಲ್ಲಿಂಗು ನೀವು ಪ್ರಾಪರಾಗಿ ಮೋರಮ್ಮು ಗ್ರಾವೆಲನ್ನೇ ಯೂಸ್ ಮಾಡಿ. ಯಾವುದೋ ಒಂದು ತೆಗೆದಿರೋದು ವೇಸ್ಟ್ ಮಣ್ಣು ಅದು ಎಲ್ಲ ನೀವು ಐತಲ್ಲ ಡಂಪ್ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ಐತಲ್ಲ ಗ್ರಾವೆಲ್ಲು ಮೋರಮ್ಮನ್ನೇ ನೀವು ಅದರೊಳಗೆ ಫಿಲ್ ಮಾಡಿ ಅದಕ್ಕೆ ಐತಲ್ಲ ಪ್ರಾಪರಾಗಿ ನೀರು ಮಣ್ಣು ಮಾಡಿ ನೀವು ಐತಲ್ಲ ಅದು ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಸೊ ಈಗ ನೀರು ಮಣ್ಣು ಮಾಡಿದಾದ್ಮೇಲೆ ಅದು ಡ್ರೈ ಆದಮೇಲೆ ನೀವೇನು ಮಾಡಿ PCCಯನ್ನು ಆ್ಯಡ್ ಮಾಡಿ. PCC ಆ್ಯಡ್ ಮಾಡಿ ನೆಕ್ಸ್ಟ್ ಐತಲ್ಲ ಅದ್ರ ಮೇಲೆ ಐತಲ್ಲ ನೀವು ಸೈಡ್ ಸ್ಟೋನ್ ವರ್ಕನ್ನು ಯೂಸ್ ಮಾಡಿ ಪ್ರಾಪರಾಗಿ. ಭಾಳ ಜನ ಡೈರೆಕ್ಟ್ ಅದ್ರ ಮೇಲೂ ಪ್ಲಿಂತ್ ಬೀಮ್ ಹಾಕ್ತಾರೆ. ಆದರೆ ಸೇಫ್ ಸೈಡು ಒಳ್ಳೆ ನೀಟಾಗಿ ವರ್ಕ್ ನಿಮಗೆ ಬೇಕು, ಲೈಫ್ ಜಾಸ್ತಿ ಬೇಕಂದರೆ ನೀವು ಸೈಡ್ ಸ್ಟೋನ್ ಒಂದು ಮಿನಿಮಮ್ ಆಗಿ 1-2 ಕೋರ್ಸ್ ಸೈಡ್ ಸ್ಟೋನ್ ಯೂಸ್ ಮಾಡಿಕೊಂಡು ನೀವು ಪ್ರಾಪರಾಗಿ ಅದ್ರ ಮೇಲೆ ಐತಲ್ಲ ನೆಕ್ಸ್ಟ್ ನೀವು ಬೀಮನ್ನು ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ಸೈಡ್ ಸ್ಟೋನ್ ಆದಮೇಲೆ ನೀವು ಏನು ಮಾಡಿ ಅಂದರೆ ನೆಕ್ಸ್ಟು ಪ್ಲಿಂತ್ ಬೀಮ್ ರಿನ್ಫೋರ್ಸ್ಮೆಂಟು ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಐತಲ್ಲ ಆ್ಯಸ್ ಪರ್ ದ ಸ್ಟ್ರಕ್ಚರಲ್ ಡಿಸೈನು ಅವರು 20 mm 16 mm 12 mm ನಿಮಗೆ ಯಾವ ರಾಡ್ ಕೊಟ್ಟಿರ್ತಾರೆ, ಯಾವ ಥರ ಡೆವಲಪ್ಮೆಂಟ್ ಲೆಂತ್ ಕೊಡಬೇಕು, ಯಾವ ಥರ ನಿಮಗೆ ಸ್ಟಿರಪ್ಸು ರಿಂಗ್ಸ್ ಕೊಡಬೇಕು, ಅದ್ರ ಪ್ರಕಾರ ಐತಲ್ಲ ನೀಟಾಗಿ ನೀವು ಐತಲ್ಲ ಪ್ಲಿಂತ್ ಬೀಮ್ ಐತಲ್ಲ ಪ್ಲೇಸ್ ಮಾಡಿ. ಸೊ ಟಾಪಲ್ಲಿ ಏನು ಎಲ್ಲ ರಿಂಗ್ ಐತಲ್ಲ ಹುಕ್ಕು ಟಾಪಲ್ಲೇ ಬರಬೇಕು. ಟಾಪಲ್ಲಿ ನೀವು ಆಲ್ಟರ್ನೇಟ್ ಕೊಡಬೇಕಾಗುತ್ತೆ. ಒಂದು ಈ ಸೈಡ್ ಕೊಟ್ಟರೆ ಇನ್ನು ಈ ಸೈಡ್ ಕೊಡಬೇಕು, ಅಗೇನ್ ಈ ಸೈಡು ಅಗೇನ್ ಈ ಸೈಡು, ಹೀಗೆ ಸ್ಟೆಪ್ಪು ಆಲ್ಟರ್ನೇಟ್ ಕೊಟ್ಕೊಂಡು ರಿಂಗ್ ನೀವು ಐತಲ್ಲ ಇಲ್ಲಿ ಪ್ಲಿಂತ್ ಬೀಮ್ ಕಟ್ಟಬೇಕಾಗುತ್ತೆ. ಸೊ ಪ್ಲಿಂತ್ ಬೀಮಿಗೆ ಡೆವಲಪ್ಮೆಂಟ್ ಲೆಂತ್ ಕೊಡಿ ಎಲ್ಲ ಮೂಲೆಗೂ. ಸೊ ಇದು ಎಲ್ಲ ಐತಲ್ಲ ನೀವು ಪ್ರಾಪರಾಗಿ ಸ್ಟೀಲ್ ಕಟ್ಕೊಂಡು ನೀವು ಐತಲ್ಲ ನೆಕ್ಸ್ಟು ಶಟ್ರಿಂಗ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಿಂತ್ ಬೀಮಿಗೆ ಶಟರಿಂಗ್ ಮಾಡಬೇಕು. ಸೊ ಇಲ್ಲಿ ಪ್ರಾಪರಾಗಿ ನೀವು ಐತಲ್ಲ ಶಟರಿಂಗ್ ವರ್ಕ್ ಮಾಡಬೇಕಾಗುತ್ತೆ. ಯಾವುದೂ ಐತಲ್ಲ ಭಾಳ ಜನ ನಾವು ಹಳ್ಳಿ ಕಡೆ ಆ ಕಡೆ ನೋಡ್ತಾ ಇರ್ತೀರ ಬ್ರಿಕ್ ವರ್ಕು ಶಟರಿಂಗ್ ಮಾಡ್ತಾರೆ, ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಐತಲ್ಲ ಪ್ರಾಪರಾಗಿ ಸ್ಟೀಲು ಬಾಕ್ಸ್ ಯೂಸ್ ಮಾಡಿ ಶಟ್ರಿಂಗಿಗೆ, ಇಲ್ಲಾದರೆ ನೀವು ಐತಲ್ಲ ಪ್ಲೈವುಡ್ಡಿಂದು ಶಟ್ರಿಂಗ್ ಮಾಡಿ ಪ್ರಾಪರಾಗಿ ನೀಟಾಗಿ ಲೆವೆಲ್ ನೋಡ್ಕೊಳ್ಳಿ. 8 mm ಇದು 8 ಇಂಚ್ ಇದೆನಾ ಬೀಮು,
9 ಇಂಚ್ ಇದೆಯಾ ಬೀಮು ಅಗಲ, ಡೆಪ್ತ್ ಎಷ್ಟಿದೆ ಅದೆಲ್ಲ ಪ್ರಾಪರಾಗಿ ನೋಡಿಕೊಂಡು ನೀವು ಐತಲ್ಲ ಶಟರಿಂಗ್ ಮಾಡ್ಕೊಳ್ಳಿ. ನೀಟಾಗಿ ಕರೆಕ್ಟಾಗಿ ಅಕ್ಯುರೇಟ್ ಇರಬೇಕು, ಲೆವೆಲ್ ಎಲ್ಲ ಚೆಕ್ ಮಾಡ್ಕೋಬೇಕು. ಆಮೇಲೆ ಐತಲ್ಲ ನೆಕ್ಸ್ಟು ಕಾಂಕ್ರೀಟ್ ಕಾಸ್ಟನ್ನು ಪ್ರಿಪ್ರೇಷನ್ ಮಾಡಬೇಕು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಿಂತ್ ಬೀಮನ್ನು ಏನು ಶಟರಿಂಗ್ ಮಾಡಿದ್ದೀವಿ ಅದಕ್ಕೆ ಕಾಂಕ್ರೀಟ್ ಕಾಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಾಂಕ್ರೀಟ್ ನೀವು ಕಾಸ್ಟ್ ಮಾಡಬೇಕಂದ್ರೆ ಇಲ್ಲಿ M20 ಗ್ರೇಡನ್ನು ಮಿನಿಮಮ್ ಆಗಿ ಯೂಸ್ ಮಾಡಿ. ಸೊ ಆಲ್ರೆಡಿ ಹೇಳ್ದಂಗೆ ಮುಂಚೆನೇ 1:1.5:3 ರೇಷಿಯೋದಲ್ಲಿ ಮಿನಿಮಮ್ ಆಗಿ M20 ಗ್ರೇಡ್ ಐತಲ್ಲ ಪ್ಲಿಂತ್ ಬೀಮಿಗೆ ಯೂಸ್ ಮಾಡಿ. ಅದಕ್ಕಿಂತ ಜಾಸ್ತಿ ಆದ್ರೂ ಯೂಸ್ ಮಾಡ್ಕೋಬೋದು, ಕಡಿಮೆಯನ್ನು ಮಾಡೋಕ್ಕೆ ಹೋಗಬೇಡಿ ಗ್ರೇಡು. ಸೊ ಆಮೇಲೆ ಇಲ್ಲಿ ಪ್ರಾಪರಾಗಿ ವೈಬ್ರೇಟರ್ ಯೂಸ್ ಮಾಡಬೇಕು ಇದಕ್ಕೂ. ಸೊ ಒಂದು ನಿಮಗೆ ಬ್ಯಾಗಿಗೆ ಅರೌಂಡು 28 ಲೀಟ್ರ್ ತನಕ ಮಾತ್ರ ಯೂಸ್ ಮಾಡಿ ನೀರು. ಜಾಸ್ತಿ ಐತಲ್ಲ ವರ್ಕಬಿಲಿಟಿ ಬರುತ್ತೆ, ಕಾಂಕ್ರೀಟ್ ಐತಲ್ಲ ಕಂಪ್ಯಾಕ್ಷನ್ ಕರೆಕ್ಟಾಗಿ ಅಂತ ಭಾಳ ಜನ ಮೇಸ್ತ್ರಿ ಏನು ಮಾಡ್ತಾರೆ, ಗಾರಿಯವ್ರು ಏನು ಮಾಡ್ತಾರೆ ಅಂದರೆ ನೀರು ಸುರಿತಾರೆ. ದಯವಿಟ್ಟು ಜಾಸ್ತಿ ನೀರು ಸುರಿಯೋಕ್ಕೆ ಹೋಗಬೇಡಿ. ನಿಮ್ಮ ಕಾಂಕ್ರೀಟು ನಾವು ಮೊಸರು ಇದ್ದಂಗೆ ಇರಬೇಕು, ಅಂದರೆ ಮೊಸರನ್ನ ಇದ್ದಂಗೆ ಇರಬೇಕು ಅದು ಕಾಂಕ್ರೀಟು. ಜಾಸ್ತಿ ಐತಲ್ಲ ನೀವು ಅದಕ್ಕೆ ನೀರು ಹಾಕಿ ವರ್ಕಬಿಲಿಟಿ ಹಾಳು ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರಾಪರಾಗಿ ಐತಲ್ಲ ಒಂದು ಮೂಟೆಗೆ ನೀವು ಅರೌಂಡು 28 ಲೀಟ್ರನ್ನು ನೀರು ಮಾತ್ರ ಆ್ಯಡ್ ಮಾಡಿ ಪ್ರಾಪರಾಗಿ ಕಾಂಕ್ರೀಟನ್ನು ಮಿಕ್ಸ್ ಮಾಡಿ M20 ಗ್ರೇಡಿಂದು ವೈಬ್ರೇಟರ್ ಮಸ್ಟ್ ಆ್ಯಂಡ್ ಶುಡ್ ಹಿಡಿದು ನೀವು ಐತಲ್ಲ ಪ್ಲಿಂತ್ ಬೀಮಿಗೆ ಕಾಂಕ್ರೀಟನ್ನು ಆ್ಯಡ್ ಮಾಡಿ. ಸೊ ಈಗ ಪ್ಲಿಂತ್ ಬೀಮ್ ಆದಮೇಲೆ ನೀವು ಏನು ಮಾಡಬೇಕಂದ್ರೆ ಅದು ಫೌಂಡೇಶನ್ ಲೆವೆಲ್ ಕಂಪ್ಲೀಟಾಗಿ ಬಂದಿದೆ ಅಂದರೆ ಅದಕ್ಕೆ ಐತಲ್ಲ ಬ್ಯಾಕ್ ಫಿಲ್ಲಿಂಗು ನೀವು ಐತಲ್ಲ ಅಗೇನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬ್ಯಾಕ್ ಫಿಲ್ಲಿಂಗಿಗೆ ನೀವು ಐತಲ್ಲ ಮೋರಮ್ಮು ಇಲ್ಲಾಂದರೆ ಗ್ರಾವೆಲ್ ಪಕ್ಕ ಯೂಸ್ ಮಾಡಿ. ಸೊ ಇಲ್ಲಿ ಐತಲ್ಲ ಒಳ್ಳೆ ಗ್ರಾವೆಲ್ಲು ಒಳ್ಳೆ ಮೋರಮ್ ನೀವು ಯೂಸ್ ಮಾಡಿ ಅದಕ್ಕೆ ಐತಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡಿಸಿ ನೀರ್ಮಣ್ಣು ಮಾಡಿಸಿ ಇದಕ್ಕೆ ಪ್ರಾಪರಾಗಿ ಎಲ್ಲ ಕಂಪ್ಲೀಟಾಗಿ ಈಗ ವೀಡಿಯೋದಲ್ಲಿ ನೋಡ್ತಾ ಇದ್ದೀರಾ ಈ ಥರ ನೀರ್ಮಣ್ಣು ಮಾಡಿಸಿ ನೀವು ಐತಲ್ಲ ಇದು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಡಬೇಕಾಗುತ್ತೆ. ಈಗೆಲ್ಲ ಮಣ್ಣು ಡ್ರೈ ಆದಮೇಲೆ ನೀವು ಏನು ಮಾಡಬೇಕು, ನೆಕ್ಸ್ಟು ಐತಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಅಂದರೆ ಗೆದ್ಲು ಏನು ಬರುತ್ತೆ ಆ ಗೆದ್ಲು ಹುಳ ಇನ್ಸೆಕ್ಟಿಗೆ ಐತಲ್ಲ ಇದು ಮಾಡೋಕ್ಕೆ ರೆಡ್ಯೂಸ್ ಮಾಡೋಕ್ಕೆ ಸೊ ನಾವು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಮಸ್ಟ್ ಆ್ಯಂಡ್ ಶುಡ್ ನೀವು ಯೂಸ್ ಮಾಡಬೇಕು. ಯಾಕಂದರೆ ಹಳ್ಳಿ ಕಡೆನಾರ ಮಸ್ಟ್ ಆ್ಯಂಡ್ ಶುಡ್ ಯೂಸ್ಲೇ ಮಾಡಬೇಕು, ಗೆದ್ಲದಲ್ಲಿ ಐತಲ್ಲ ಪ್ರಾಬ್ಲಮ್ ಭಾಳ ಇರುತ್ತೆ. ಸೊ ಹಾಗಾಗಿ ನೀವು ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟನ್ನು ಎಲ್ಲ ಫೌಂಡೇಶನಿಗೆ ಮಾಡಿಸಿ ನೆಕ್ಸ್ಟು ನೀವು ಐತಲ್ಲ PCC ವರ್ಕನ್ನು ಮಾಡಬೇಕಾಗುತ್ತೆ. ಈಗ ಏನು ನೀವು ಆ್ಯಂಟಿ ಟರ್ಮೈಟ್ ಮಾಡಿರ್ತೀರಾ ಆ ಆ್ಯಂಟಿ ಟರ್ಮೈಟ್ ಮೇಲೆ ನೀವು ನೆಕ್ಸ್ಟು ಮಣ್ಣು ಮೇಲೆ ನೀವು ಐತಲ್ಲ ಈಗ PCCಯನ್ನು ಆ್ಯಡ್ ಮಾಡಬೇಕಾಗುತ್ತೆ, ಫ್ಲೋರ್ PCC. ಸೊ ಇದು ಫ್ಲೋರ್ PCC ನೀವು ಕಂಪ್ಲೀಟಾಗಿ ಎಲ್ಲ ಕಡೆಯೂ ಮಾಡಿ, ಆದರೆ ಬಾತ್ರೂಮ್ ಕಡೆ ಮಾತ್ರ ಬಿಟ್ಟು. ಯಾಕಂದರೆ ಬಾತ್ರೂಮ್ ಕಡೆ ನಿಮಗೆ ಪೈಪ್ ಕೊಡೋ ಇರುತ್ತೆ, ಅದು ಏನೋ ಸ್ಯಾನಿಟ್ರಿಗೆ ಪೈಪ್ ಪಾಸ್ ಮಾಡಬೇಕಾಗುತ್ತೆ P-ಟ್ರ್ಯಾಪ್ ಲೆಕ್ಕಕ್ಕೆ. ಸೊ ಹಾಗಾಗಿ ಅಲ್ಲಿ ಐತಲ್ಲ ನೀವು ಬಾತ್ರೂಮಿಗೆ PCC ಹಾಕಕ್ಕೆ ಹೋಗಬೇಡಿ. ರಿಮೈನಿಂಗ್ ಹಾಲು, ಬೆಡ್ರೂಮು, ಕಿಚನ್ನು ಅಲ್ಲೆಲ್ಲ ಕಡೆ ನೀವು ಐತಲ್ಲ PCCಯನ್ನು 1:4:8 or 1:3:6 ರೇಷಿಯೋದಲ್ಲಿ ನೀವು ಐತಲ್ಲ PCCಯನ್ನು ಇಲ್ಲಿ ಆ್ಯಡ್ ಮಾಡಿ 40 mm ಅಗ್ರಿಗೇಟ್ ಯೂಸ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟು PCC ಆದಮೇಲೆ ನೀವೇನು ಮಾಡಿ ಕಾಲಮನ್ನು ರೈಸ್ ಮಾಡಬೇಕಾಗುತ್ತೆ ಅಪ್ ಟು ಲಿಂಟಲ್ ಲೆವೆಲ್ ತನಕ 7 feet 8 feet ನೀವು ಎಷ್ಟು ಲಿಂಟಲ್ ಲೆವೆಲ್ ಕೊಡ್ತಾ ಇದ್ದೀರಾ ಅಲ್ಲಿ ತನಕ ನೀವು ಐತಲ್ಲ ಕಾಲಮ್ ರೈಸ್ ಮಾಡಿ. ಭಾಳ ಜನನೂ ಕೇಳ್ತಾರೆ ಸರ್ ಮೊದಲು ಬ್ರಿಕ್ ವರ್ಕ್ ಮಾಡೋಣ ಏನೋ ಕಾಲಮ್ ರೈಸ್ ಮಾಡೋಣ ಅಂತ. ದಯವಿಟ್ಟು ಮೊದಲು ಬ್ರಿಕ್ ವರ್ಕ್ ಮಾಡೋಕ್ಕೆ ಹೋಗಬೇಡಿ, ಮೊದಲು ಐತಲ್ಲ ಕಾಲಮ್ ರೈಸ್ ಮಾಡಿ ಆಮೇಲೆ ನೀವು ಐತಲ್ಲ ನೆಕ್ಸ್ಟು ಬ್ರಿಕ್ ವರ್ಕ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಕಾಲಮ್ ರೈಸ್ ಆದಮೇಲೆ ನೀವೇನು ಮಾಡಬೇಕು, ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬ್ರಿಕ್ ವರ್ಕು ನೀವು ಸ್ಟಾರ್ಟ್ ಮಾಡಿದರೆ ಅಪ್ ಟು 6 ಕೋರ್ಸು ಸಾಲಿಡ್ ಬ್ಲಾಕ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಐತಲ್ಲ ಕ್ಲೇ ಬ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಒಂದು 9 ಕೋರ್ಸ್ ತನಕ ನೀವು ಐತಲ್ಲ ಕ್ಲೇ ಬ್ರಿಕ್ಸ್ ಯೂಸ್ ಮಾಡ್ಬೋದು. ಸೊ ಇದಾದಮೇಲೆ ನೀವು ಐತಲ್ಲ ಏನಂದರೆ ನೀವು ನೆಕ್ಸ್ಟು ವಿಂಡೋ ಓಪನಿಂಗ್ಸು ಆಮೇಲೆ ಸಿಲ್ ಕಾಂಕ್ರೀಟಿಗೆ ಬಿಡಬೇಕಾಗುತ್ತೆ. ಸೊ ಬ್ರಿಕ್ ವರ್ಕು ಎಲ್ಲಿ ವಿಂಡೋ ತನಕ ನೀವು ತೊಗೊತಾ ಇದ್ದೀರಾ ಅಲ್ಲಿ ತನಕ ನೀವು ಬ್ರಿಕ್ ವರ್ಕ್ ಮಾಡಿಕೊಂಡು ಆಮೇಲೆ DPC ನೆಕ್ಸ್ಟು ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ DPC ಆರ್ ಸಿಲ್ ಕಾಂಕ್ರೀಟ್ ಬಾಂಡನ್ನು ನೀವು ಹಾಕಬೇಕಾಗುತ್ತೆ. ಅದು ಎಲ್ಲಿ ತನಕ ನೀವು ಐತಲ್ಲ 6 ಕೋರ್ಸು ಆಗಲಿ 9 ಕೋರ್ಸು ಏನು ತೊಗೊಂಡಿರ್ತೀರ ಅದಾದಮೇಲೆ ನೀವು ಐತಲ್ಲ ನೀವು ಏನು ಮಾಡಬೇಕಂದ್ರೆ ಸಿಲ್ ಕಾಂಕ್ರೀಟ್ ಇಲ್ಲಾಂದರೆ DPC ಐತಲ್ಲ ಬೆಂಡ್ ಒಂದು ಬಾಂಡ್ ಹಾಕಬೇಕಾಗುತ್ತೆ. ಸೊ ಅದ್ರ ಮೇಲೆ ಐತಲ್ಲ ನೆಕ್ಸ್ಟ್ ನಾವು ವಿಂಡೋಸಿಗೆ ಓಪನಿಂಗ್ ಬಿಡ್ತೀವಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ DPC ಸಿಲ್ ಕಾಂಕ್ರೀಟ್ ನೀವು ಏನು ಹಾಕಿರ್ತೀರಾ ಅದ್ರ ಮೇಲೆ ಐತಲ್ಲ ಪ್ರಾಪರಾಗಿ ವಿಂಡೋ ಸೈಜ್ ಏನಿರುತ್ತೆ ಆರ್ಕಿಟೆಕ್ಚರಲ್ ಡ್ರಾಯಿಂಗಲ್ಲಿ ನೀವು ಅದ್ರ ಪ್ರಕಾರ ಐತಲ್ಲ 4x4 5x5 4x3 ನಿಮಗೆ ಏನು ವಿಂಡೋ ಸೈಜ್ ಇರುತ್ತೆ ಅದ್ರ ಪ್ರಕಾರ ಐತಲ್ಲ ಈಗಲೇ ಬ್ರಿಕ್ ವರ್ಕಲ್ಲಿನೇ ವಿಂಡೋ ಓಪನಿಂಗ್ಸ್ ಬಿಡಬೇಕಾಗುತ್ತೆ. ಬ್ರಿಕ್ ವರ್ಕು ವಿಂಡೋ ಓಪನಿಂಗು ಅಪ್ ಟು 7 feet ತನಕ ಆದಮೇಲೆ ನೀವು ಏನು ಮಾಡಿ ಅಂದರೆ ನೆಕ್ಸ್ಟು ಥ್ರೂ ಲಿಂಟಲ್ ತೊಗೋಬೇಕು. ಥ್ರೂ ಲಿಂಟಲ್ ತೊಗೊಂಡ್ರೆ ಏನಾಗುತ್ತೆ ನಿಮಗೆ ಸ್ಟೇಜ್ ವೈಸ್ ಡಿವೈಡ್ ಆಗುತ್ತೆ, ಕಂಪ್ಲೀಟಾಗಿ ಕ್ರ್ಯಾಕ್ ಆಗೋದಿಲ್ಲ. ಭಾಳ ಕಡೆ ಏನು ಮಾಡ್ತಾರೆ ಅಂದರೆ ವಿಂಡೋ ಎಲ್ಲಿ ಬರುತ್ತೆ ಅಲ್ಲಿ ಮಾತ್ರ ಐತಲ್ಲ ಕಟ್ ಲಿಂಟಲ್ ಕೊಡ್ತಾರೆ. ಸೊ ಅದು ಪ್ರಾಪರಾಗಿ ವರ್ಕ್ ಅಲ್ಲೇ ಅಲ್ಲ ಅದು. ಸೊ ಏನು ಮಾಡಿ ಅಂದರೆ ನೀವು 7 feet 8 feet ಏನು ನೀವು ತೊಗೊಂಡಿರ್ತೀರ ವಿಂಡೋ ಲೆವೆಲ್ ಆದಮೇಲೆ ಅಗೇನ್ ನೀವು ಐತಲ್ಲ ಲಿಂಟಲ್ ಲೆವೆಲ್ಲಿಗೆ ಕಂಪ್ಲೀಟಾಗಿ ಮನೆಗೆ ಫುಲ್ ಥ್ರೂ ಲಿಂಟಲ್ಲು ಕೊಡಿ ಇಲ್ಲಿ. ಸೊ ಅಪ್ ಟು 7 feet ನೀವು ಲಿಂಟಲ್ ಹಾಕ್ತಾ ಇದ್ದೀರಾ ಅಂದರೆ ಅದೇ ಟೈಮ್ ಐತಲ್ಲ ನೀವು
ಸ್ಟೇರ್ ಕೇಸದು ಫಸ್ಟ್ ಲ್ಯಾಂಡಿಂಗು ನೀವು ಇದೆಲ್ಲ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸ್ಟೇರ್ ಕೇಸು ಏನಿದೆಯಲ್ಲ ನೀವು 7 ಫೀಟ್ ತನಕ ಮ್ಯಾಚ್ ಮಾಡಿಕೊಂಡು ಸ್ಟೇರ್ ಕೇಸು ಸ್ಟೆಪ್ಸ್ ಡಿವೈಡ್ ಮಾಡಿಕೊಂಡು ಲ್ಯಾಂಡಿಂಗ್ ಎಷ್ಟಿರುತ್ತೆ ಸ್ಟೆಪ್ಸ್ ಏನಿರುತ್ತೆ ಮಾರ್ಕಿಂಗ್ ಮಾಡಿಕೊಂಡು ಫಸ್ಟ್ ಲ್ಯಾಂಡಿಂಗ್ ತನಕ ಕೊಟ್ಕೊಂಡು ಅದು ಆವಾಗಲೇ ನೀವು ಐತಲ್ಲ ಮನೆ ಒಳಗೆ ಏನಾರ ಅಟ್ಟ ಕೊಡ್ತಾ ಇದ್ದೀರಾ ಶೆಲ್ಫ್ ಕೊಡ್ತಾ ಇದ್ದೀರಾ ಅಂದರೆ ಅದು ಆವಾಗಲೇ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಐತಲ್ಲ ಪ್ರಿಪರೇಷನ್ ಮಾಡ್ಕೋಬೇಡಿ. ಈಗ ಅಪ್ ಟು ಲಿಂಟಲ್ ಲೆವೆಲ್ ಆದಮೇಲೆ ಎಲ್ಲ ವರ್ಕು ಕಂಪ್ಲೀಟ್ ಆಗಿ ಅದಕ್ಕೆ ಕಾಂಕ್ರೀಟ್ ಕ್ಯಾಸ್ಟ್ ಆದಮೇಲೆ ನೀವು ಏನು ಮಾಡಿ ಅಂದರೆ ನೆಕ್ಸ್ಟ್ ಐತಲ್ಲ ಬ್ರಿಕ್ ವರ್ಕು ಮಾಡಬೇಕಾಗುತ್ತೆ. ಬ್ರಿಕ್ ವರ್ಕು ನೀವು ಅಪ್ ಟು ಬೀಮ್ ಲೆವೆಲ್ ಅಂದರೆ ಡ್ರಾಪ್ ಬೀಮ್ ಏನು ಬರುತ್ತೆ ನಿಮ್ಮದು RCC ಕೆಳಗೆ ಅಲ್ಲಿ ತನಕನೂ ನೀವು ಐತಲ್ಲ ಕಂಪ್ಲೀಟಾಗಿ ಬ್ರಿಕ್ ವರ್ಕು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ತನಕ ನಾವು ಏನೇನು ಹೇಳಿದ್ದೀವಿ ಸೊ ಕಂಪ್ಲೀಟಾಗಿ ಪ್ರಾಪರಾಗಿ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಸೊ ಸ್ಟಾರ್ಟಿಂಗ್ ಇನಿಷಿಯಲಿಯಿಂದನೇ ನೀವು ಐತಲ್ಲ PCCಯಿಂದನೇ ಪ್ರಾಪರಾಗಿ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಸೊ ಕಾಂಕ್ರೀಟಿಗೆ ಅರೌಂಡ್ 10 ರಿಂದ 14 ದಿನ ಕಂಪ್ಲೀಟಾಗಿ ನೀವು ಕ್ಯೂರಿಂಗ್ ಮಾಡಬೇಕು. ಸೊ ಆಮೇಲೆ ನೀವು ಬ್ರಿಕ್ ವರ್ಕಿಗೆ 7 to 10 ಡೇಸ್ ತನಕ ನೀವು ಕಂಪ್ಲೀಟಾಗಿ ಕ್ಯೂರಿಂಗ್ ಮಾಡಬೇಕು. ನಿಮ್ಮ ಮನೆ ಬಾಳಿಕೆ ಬರಬೇಕು, ಬಲವಾಗಿರಬೇಕು, ಲೈಫ್ ಜಾಸ್ತಿ ಬರಬೇಕಂದ್ರೆ ಕ್ಯೂರಿಂಗು ಪಕ್ಕಾ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ನೀವು ದಿನಕ್ಕೆ 3 ರಿಂದ 4 ಟೈಮು ಅಪ್ ಟು 10 to 14 ಡೇಸ್ ತನಕ ಕ್ಯೂರಿಂಗ್ ಪ್ರಾಪರಾಗಿ ಮಾಡಿ ನಿಮ್ಮ ಮನೆ ಐತಲ್ಲ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಲ್ಯಾಬ್ ಶಟ್ರಿಂಗ್ ಬಗ್ಗೆ ಹೇಳ್ತೀವಿ. ಸೊ ಬ್ರಿಕ್ ವರ್ಕು ಕಂಪ್ಲೀಟ್ ಆದಮೇಲೆ ನೀವು ನೆಕ್ಸ್ಟು ಸ್ವಲ್ಪ ಡ್ರೈ ಆಗೋಕ್ಕೆ ಒಂದು 3 to 4 ಡೇಸ್ ಬಿಟ್ಟು ನೀವು ಏನು ಮಾಡಿ ಅಂದರೆ ನೆಕ್ಸ್ಟಾಗಿ ಏನು ಸ್ಲ್ಯಾಬ್ ಶಟ್ರಿಂಗ್ ವರ್ಕು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಸ್ಲ್ಯಾಬ್ ಶಟ್ರಿಂಗ್ ವರ್ಕು ಪ್ಲೇಟ್ ಶಟ್ರಿಂಗು ಮಾಡ್ತಾರೆ, ಪ್ಲೈವುಡ್ ಶಟ್ರಿಂಗು ಮಾಡ್ತಾರೆ. ಸೊ ನೀವು ಐತಲ್ಲ ಪ್ರಾಪರಾಗಿ ಶಟ್ರಿಂಗ್ ವರ್ಕ್ ಮಾಡಿಕೊಂಡು ಅದರದ್ದು ಲೆವೆಲ್ಲು ಎಂಡ್ ಟು ಎಂಡು ಪ್ರಾಪರ್ ಇದೆ ಇಲ್ಲ ಅಂತ ನೋಡಿಕೊಂಡು ಬೀಮ್ ಲೆವೆಲ್ ಎಷ್ಟು ಕೊಟ್ಟಿರ್ತೀರ ಆ ಬೀಮ್ ಲೆವೆಲಿಗೆ ಕರೆಕ್ಟಾಗಿ ಬಿಟ್ಟಿದ್ದಾರೆ ಇಲ್ಲ ಅಂತ ನೋಡಿಕೊಂಡು ಪ್ರಾಪರಾಗಿ ಆಮೇಲೆ ಎಲ್ಲೆಲ್ಲರ ಓಪ್ನಿಂಗ್ಸ್ ಇದ್ದರೆ ಅವರು ಪ್ಲೇಸ್ ಮಾಡೋ ಟೈಮ್ನಾಗೆ ಪ್ಲೈವುಡ್ಡು ಅಲ್ಲಲ್ಲಿ ಓಪ್ನಿಂಗ್ ಕೊಟ್ಟಿರ್ತಾರೆ ಕಡಿಮೆ ಇದೆ ಶೀಟ್ ಅಂತ ಅದು ಪ್ರಾಪರಾಗಿ ಎಲ್ಲ ಐತಲ್ಲ ಕ್ಲೋಸ್ ಮಾಡಿಕೊಂಡು ನೀವು ಐತಲ್ಲ ಶಟ್ರಿಂಗ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಳಗಿಂದ ನೀವು ಹೋಗಿ ಮೇಲೆ ನೋಡಿದರೆ ಏನಾದ್ರು ಓಪ್ನಿಂಗ್ಸ್ ಕಾಣ್ತಾ ಇದೆ ಅಂದರೆ ಸೆಂಟ್ರಿಂಗ್ನವ್ರಿಗೆ ಹೇಳಿ ಶಟ್ರಿಂಗ್ ವರ್ಕ್ ಮಾಡೋರಿಗೆ ಹೇಳಿ ಇದು ಕ್ಲೋಸ್ ಮಾಡಿಸಿ. ಯಾಕಂದರೆ ಅಲ್ಲಿಂದ ನಿಮಗೆ ವರ್ಕಬಿಲಿಟಿ ಕಾಂಕ್ರೀಟ್ ಆಗಲಿ ಅದರದ್ದು ನೀರಾಗಲಿ ಎಲ್ಲ ಐತಲ್ಲ ವೇಸ್ಟ್ ಆಗ್ತಾ ಇದೆ ಅಂದರೆ ಕಾಂಕ್ರೀಟ್ ಐತಲ್ಲ ಪ್ರಾಪರಾಗಿ ನಿಮಗೆ ಲೈಫ್ ಕೊಡೋದಿಲ್ಲ, ಬಾಳಿಕೆ ಬರೋಲ್ಲ. ಸೊ ಹಾಗಾಗಿ ಯಾಕಂದರೆ ಅದರದ್ದು ವರ್ಕಬಿಲಿಟಿದು ಏನು ನೀರಿರುತ್ತೆ ಸಿಮೆಂಟ್ ಜೊತೆಗೆ ಸ್ಲರಿ ಹೋಗಿಬಿಡುತ್ತೆ ಅದ್ರ ಜೊತೆಗೆ. ಸೊ ಹಾಗಾಗಿ ಪ್ರಾಪರಾಗಿ ಎಲ್ಲ ಕ್ಲೋಸ್ ಮಾಡಿ ಲೆವೆಲ್ ಎಲ್ಲ ನೋಡಿಕೊಂಡು ಶಟ್ರಿಂಗ್ ಎಲ್ಲ ಚೆಕ್ ಮಾಡಿಕೊಂಡು ಬೆಂಡ್ ಇರೋದು ಅಂಥ ಪ್ಲೈವುಡ್ಡು ಅವೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನೀಟಾಗಿ ಕಂಪ್ಲೀಟಾಗಿ ಮಾಡಿಕೊಂಡು ಶಟ್ರಿಂಗ್ ಐತಲ್ಲ ನೀವು ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಲ್ಯಾಬು ಸ್ಟೀಲ್ ರಿನ್ಫೋರ್ಸ್ಮೆಂಟ್ ಕಟ್ಟಬೇಕಾಗುತ್ತೆ. ಸೊ ಇಲ್ಲಿ ಸ್ಟ್ರಕ್ಚರಲ್ ಡಿಸೈನ್ ಪ್ರಕಾರ 8 mm, 10 mm, 12, 16 mm ಯಾವ್ಯಾವ ಬೀಮಿಗೆ ರಾಡ್ ಕೊಟ್ಟಿರ್ತಾರೆ. ಆಮೇಲೆ ನಿಮಗೆ ಸ್ಲ್ಯಾಬ್ ಮೇಲೆ ನಿಮಗೆ ಡಿಸ್ಟ್ರಿಬ್ಯೂಷನ್ ಮೇನ್ ಬಾರ್ಸ್ ಯಾವ್ಯಾವ ಕೊಟ್ಟಿರ್ತಾರೆ ಅದ್ರ ಪ್ರಕಾರ ಪ್ರಾಪರಾಗಿ ಇಲ್ಲಿ ಇಂಜಿನಿಯರ್ ಗೈಡೆನ್ಸಲ್ಲಿ ನೀವು ಐತಲ್ಲ ಸ್ಟೀಲು ಕಟ್ಟಿಸ್ಬೇಕು. ಆಮೇಲೆ ಅದು ಕಟ್ಟಿಸಾದ್ಮೇಲೆ ನೀವೇನು ಮಾಡಿ ಪ್ರಾಪರಾಗಿ ನೀವು ಕವರ್ ಬ್ಲಾಕು ಎಲ್ಲ ಕಡೆಯೂ ಐತಲ್ಲ ಪ್ಲೇಸ್ ಮಾಡಬೇಕಾಗುತ್ತೆ. ಸೊ ಚೆಕ್ ಮಾಡ್ಕೊಳ್ಳಿ ಎಲ್ಲೂ ಐತಲ್ಲ ನಿಮಗೆ ಸ್ಟೀಲ್ ರಿನ್ಫೋರ್ಸ್ಮೆಂಟು ತಾಗ್ತಾ ಇದೆಯೋ ಇಲ್ಲ ಇದಕ್ಕೆ ಪ್ಲೈವುಡ್ ಶೀಟಿಗೆ ಅಂತ ಚೆಕ್ ಮಾಡಿಕೊಂಡು ಅಲ್ಲೈತಲ್ಲ ಎಲ್ಲ ಕವರ್ ಬ್ಲಾಕ್ ನೀವು ಐತಲ್ಲ ಪ್ಲೇಸ್ ಮಾಡ್ಬೋದು. ಕವರ್ ಬ್ಲಾಕ್ ಇಲ್ಲಿ ಎಲ್ಲ ಪ್ಲೇಸ್ ಮಾಡಿಕೊಂಡು ಲೆವೆಲ್ ಎಲ್ಲ ಚೆಕ್ ಮಾಡಿಕೊಂಡು ಪ್ರಾಪರಾಗಿ ಐತಲ್ಲ ಡೆವಲಪ್ಮೆಂಟ್ ಲೆಂತ್ ಕೊಟ್ಕೊಂಡು ಬೈಂಡಿಂಗ್ ವೈರ್ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲ ಇಂದ ಅಂತ ಇದೆಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಐತಲ್ಲ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ RCC ರಿನ್ಫೋರ್ಸ್ಮೆಂಟ್ ಕಟ್ಟಾದಮೇಲೆ ನೀವೇನು ಮಾಡಿ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸ್ ವರ್ಕನ್ನು ಸ್ಟಾರ್ಟ್ ಮಾಡಿ. ಈ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸ್ ವರ್ಕ್ ಇಲ್ಲಿ ನೀವು ಐತಲ್ಲ ಪ್ರಾಪರಾಗಿ 1 ಇಂಚಿನ ಪೈಪ್ ಕೊಡಬಹುದು. ಸೊ ಯಾಕಂದರೆ ನೀವು ಭಾಳ ಜನ 3/4 ಇಂಚಿಂದು ಕೊಡ್ತಾರೆ, ಆವಾಗ ಪೈಪಲ್ಲಿ ಎಕ್ಸ್ಟ್ರಾ ವೈರ್ ತೊಗೊಳ್ಬೇಕಂದ್ರೆ ಭಾಳ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಹಾಗಾಗಿ 1 ಇಂಚಿಂದು PVC ಕಂಡ್ಯೂಟ್ಸ್ ನೀವು ಐತಲ್ಲ ಇಲ್ಲಿ ಯೂಸ್ ಮಾಡಿ. ಸೊ ಪ್ರಾಪರಾಗಿ ನೀವು ಐತಲ್ಲ ಇಲ್ಲಿ ಡೀಪ್ ಜಂಕ್ಷನ್ ಬಾಕ್ಸು ಆಮೇಲೆ ಫ್ಯಾನ್ ಬಾಕ್ಸು ಎಲ್ಲೆಲ್ಲಿ ಏನೇನು ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ಐತಲ್ಲ ಪ್ರಾಪರಾಗಿ ನೋಡಿಕೊಂಡು ಅಲ್ಲೆಲ್ಲ ಪ್ಲೇಸ್ ಮಾಡಿಕೊಂಡು ಬೈಂಡಿಂಗ್ ವೈರಿಂದ ನೀಟಾಗಿ ಕಟ್ಕೊಂಡು ಅದಕ್ಕೆ ಐತಲ್ಲ ನೀವು ಆದರೆ ಮಾರ್ಕರಿಂದ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಐತಲ್ಲ ಆದಷ್ಟು ಪೈಪ್ ಐತಲ್ಲ ಜಿಗ್ಜ್ಯಾಗ್ ಕೊಡಿ. ಎಲ್ಲರೂ ಸ್ಟ್ರೈಟ್ ಕೊಡ್ತಾರೆ, ಭಾಳ ಜನ ಸ್ಟ್ರೈಟ್ ಕೊಡೋಕ್ಕೆ ಹೋಗಬೇಡಿ, ಕ್ರ್ಯಾಕ್ ಆದರೆ ಭಾಳ ಪ್ರಾಬ್ಲಮ್ಸ್ ಆಗ್ತವೆ. ಸೊ ಆದಷ್ಟು ಜಿಗ್ಜ್ಯಾಗಲ್ಲಿ ಪ್ಲೇಸ್ ಮಾಡಿಕೊಂಡು ಪ್ರಾಪರಾಗಿ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸನ್ನು ಪ್ಲೇಸ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಲ್ಯಾಬನ್ನು ಕಾಸ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ಐತಲ್ಲ ನೀವು ಪ್ರಾಪರಾಗಿ ಸಿಮೆಂಟು ಬ್ರ್ಯಾಂಡೆಡ್ ಯೂಸ್ ಮಾಡಿ ನೀವು RCC ಸ್ಲ್ಯಾಬಿಗೆ. ಸೊ M20 ಮಿನಿಮಮ್ ಗ್ರೇಡ್ ಐತಲ್ಲ ಇಲ್ಲೂ ನೀವು ಕಾಂಕ್ರೀಟಿಗೆ ಯೂಸ್ ಮಾಡಬೇಕಾಗುತ್ತೆ. 1:1.5:3 ರೇಷಿಯೋದಲ್ಲಿ M20ಗಿಂತ ಅಬೌವ್ನು ನೀವು ಯೂಸ್ ಮಾಡ್ಕೋಬೋದು. ಕಡಿಮೆ ಮಾತ್ರ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ಐತಲ್ಲ ಇದು M20 ಆದಮೇಲೆ ನೀವು ಐತಲ್ಲ ಪ್ರಾಪರಾಗಿ ಕಾಂಕ್ರೀಟ್ ಪ್ಲೇಸ್ ಮಾಡಿ. ವೈಬ್ರೇಟರನ್ನು ಮಸ್ಟ್ ಆ್ಯಂಡ್ ಶುಡ್ ಇಲ್ಲಿ ಐತಲ್ಲ ನೀವು ಯೂಸ್ ಮಾಡಲೇಬೇಕು ಇಲ್ಲಿ. ಸೊ ಎಲ್ಲ ಐತಲ್ಲ ಪ್ರಾಪರಾಗಿ ನೀವು ವೈಬ್ರೇಟರು ಕಾಂಕ್ರೀಟು ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಐತಲ್ಲ ನೀವು ಕ್ಯೂರಿಂಗ್ ಪ್ರೊಸೆಸ್ಸು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಲ್ಯಾಬ್ ಕ್ಯೂರಿಂಗ್ ಬಗ್ಗೆ ನೋಡೋಣ. RCC ಕಾಂಕ್ರೀಟ್ ನೀವು ಹಾಕಿದ್ದು 1-2 ತಾಸು 3 ತಾಸು ಆದಮೇಲೆ ನೀವು ಏನು ಮಾಡಿ ಅಂದರೆ ನೆಕ್ಸ್ಟ್ ಇಮಿಡಿಯೇಟ್ ಐತಲ್ಲ ನೀವು ಸ್ಲ್ಯಾಬಲ್ಲಿ ಐತಲ್ಲ ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗಬೇಕು ನೀರು ಕಂಪ್ಲೀಟಾಗಿ. ಎವ್ರಿ 2 ಅವರ್ಸಿಗೆ ಸ್ಪ್ರಿಂಕಲ್ ಮಾಡ್ಕೊಂಡು ಹೋಗಿ ನೀವು ನೀರು ಐತಲ್ಲ. ನೆಕ್ಸ್ಟ್ 12 ಅವರ್ಸ್ ಆದಮೇಲೆ ನೀವು ಐತಲ್ಲ ಅಲ್ಲಿ ಐತಲ್ಲ ಪ್ರಾಪರಾಗಿ ನೀವು ಐತಲ್ಲ ಪಾಂಡ್ ಕ್ಯೂರಿಂಗ್ ಮಾಡ್ಕೋಬಹುದು. ಇಲ್ಲಾಂದರೆ ಗನ್ನಿ ಬ್ಯಾಗ್ಸ್ ಇಟ್ಟು ನೀವು ಅದಕ್ಕೆ ಐತಲ್ಲ ಕ್ಯೂರಿಂಗ್ ಮಾಡಬಹುದು. ಸೊ ಇದು ಮಿನಿಮಮ್ ಆಗಿ ನಿಮಗೆ ಒಂದು 10 to 14 ಡೇಸ್ ತನಕ ನೀವು ಐತಲ್ಲ ಇಲ್ಲಿ ಐತಲ್ಲ RCC ಸ್ಲ್ಯಾಬಿಗೆ ಕ್ಯೂರಿಂಗ್ ಮಾಡಿ.
ಈಗ ನೆಕ್ಸ್ಟ್ ಪಾಯಿಂಟಲ್ಲಿ RCC ಸ್ಲ್ಯಾಬು ಕ್ಯೂರಿಂಗ್ ಅದಾದಮೇಲೆ ನೆಕ್ಸ್ಟ್ ಸೆಂಟ್ರಿಂಗ್ ಎಲ್ಲ ಶಟ್ರಿಂಗ್ ಎಲ್ಲ ರಿಮೂವ್ ಮಾಡಿಕೊಂಡು ನೀವು ಆಯ್ತಲ್ಲ ಎಲೆಕ್ಟ್ರಿಕಲ್ ವರ್ಕು ಸ್ಟಾರ್ಟ್ ಮಾಡಬೇಕಾಗುತ್ತೆ ಒಳಗೆ. ಸೊ ಇಲ್ಲಿ ಪೈಪು ಎಲ್ಲೆಲ್ಲಿ ಬರ್ತವೆ, ಸೊ ಅದ್ರ ನೋಡಿಕೊಂಡು ಸ್ವಿಚಸ್ ಎಲ್ಲೆಲ್ಲಿ ಬರ್ತವೆ ಅದ್ರ ಪ್ರಕಾರ ಆಯ್ತಲ್ಲ ವಾಲಲ್ಲಿ ಎಲ್ಲ ಚಿಪ್ಪಿಂಗ್ ಮಾಡ್ಕೊತಾರೆ. ಅದು ಆಯ್ತಲ್ಲ ಚಿಪ್ಪಿಂಗ್ ಮಾಡಿಕೊಂಡು ಪೈಪನ್ನು ಪ್ಲೇಸ್ ಮಾಡಬೇಕು ಇಲ್ಲಿ ಎಲೆಕ್ಟ್ರಿಕಲ್ಲಿಂದು ಪ್ರಾಪರಾಗಿ. ಹಾಲು, ಆಮೇಲೆ ಸ್ಟೇರ್ ಕೇಸು, ಬೆಡ್ರೂಮು, ನಿಮಗೆ ಎಲ್ಲೆಲ್ಲಿ ಏನೇನು ಬೇಕು, ಎಷ್ಟೆಷ್ಟು ಪಾಯಿಂಟ್ಸ್ ಬೇಕು, ಎಷ್ಟೆಷ್ಟು ಸ್ವಿಚಸ್ ಬೇಕು ಅದ್ರ ಪ್ರಕಾರ ಡಿಸ್ಕಸ್ ಮಾಡಿಕೊಂಡು ಅದು ಆಯ್ತಲ್ಲ ನೀವು ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಲಂಬಿಂಗ್ ವರ್ಕ್ ಬಗ್ಗೆ ನೋಡೋಣ. ಸೊ ಇಲ್ಲಿ ನೀವು ಎಲೆಕ್ಟ್ರಿಕಲ್ ವರ್ಕ್ ಆಗ್ತಿದ್ದಂಗೆ ನೀವು ಆಯ್ತಲ್ಲ ಪ್ಲಂಬಿಂಗ್ ವರ್ಕನ್ನು ಪೈಪು ಬಾತ್ರೂಮಲ್ಲಿ, ಕಿಚನಲ್ಲಿ ನಿಮಗೆ ಎಲ್ಲೆಲ್ಲಿ ಏನೇನು ಬೇಕು, ಎಷ್ಟೆಷ್ಟು ಪಾಯಿಂಟ್ಸ್ ಬೇಕು, ಎಲ್ಲಿ ಶವರ್ ಬೇಕು, ವಾಲ್ ಮಿಕ್ಸ್ಚರ್ ಬೇಕು, ಆಮೇಲೆ ಕೋಲ್ಡ್ ವಾಟರ್ ಲೈನ್, ಹಾಟ್ ವಾಟರ್ ಲೈನ್, ಸೋಲಾರ್ ಲೈನ್, ಇದೆಲ್ಲ ನಿಮಗೆ ಎಲ್ಲೆಲ್ಲಿ ಏನೇನು ಬೇಕು ಅಂತ ಚೆಕ್ ಮಾಡಿಕೊಂಡು ಅದ್ರ ಪ್ರಕಾರನೇ ನೀವು ಆಯ್ತಲ್ಲ ಇಲ್ಲಿ ಪ್ಲಂಬಿಂಗ್ ವರ್ಕ್ ಮಾಡಿಕೊಂಡು ಆಮೇಲೆ ನಿಮಗೆ ಕಾಪರ್ ವೈರು ಎಲೆಕ್ಟ್ರಿಕಲ್ ಗ್ಯಾಸಿಗೆ ಬೇಕಂದ್ರೂ ಅದನ್ನು ಆಯ್ತಲ್ಲ ಈಗಲೇ ಪ್ಲೇಸ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಪ್ಯಾರಾಪೆಟ್ ವರ್ಕ್ ಬಗ್ಗೆ ನೋಡೋಣ. ಸೊ ಪ್ಯಾರಾಪೆಟ್ ಅಂದರೆ RCC ಕಂಪ್ಲೀಟ್ ಆದಮೇಲೆ ನಿಮ್ಮದು ಅದ್ರ ಮೇಲೆ ಒಂದು 3 to 4 ಫೀಟ್ ನಾವು ಪ್ಯಾರಾಪೆಟ್ ವಾಲ್ ಮಾಡ್ಕೊತೀವಿ, ಇದಕ್ಕೆ ತಡೆಗೋಡೆನು ಅಂತೀವಿ. ಸೊ ಈ ಪ್ಯಾರಾಪೆಟ್ ವಾಲ್ ಕಂಪ್ಲೀಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ಆಯ್ತಲ್ಲ ಕೋಪಿಂಗ್ ಕಾಂಕ್ರೀಟು, ಸಿಲ್ ಕಾಂಕ್ರೀಟನ್ನು ಕಂಪ್ಲೀಟಾಗಿ ಅದ್ರ ಮೇಲೆ ಹಾಕಿ ಆಮೇಲೆ ಅದು ವರ್ಕನ್ನು ಕಂಪ್ಲೀಟ್ ಮಾಡಿ. ಕೆಳಗಡೆ RCC ಕೆಳಗಡೆ ಅಂದರೆ ವಾಲ್ ಹತ್ರ ನೀವು ಏನೀಗ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗ್ ವರ್ಕ್ ಆಗಿರುತ್ತೆ ಅಲ್ಲೇ ನೀವು ನೆಕ್ಸ್ಟ್ ಐತಲ್ಲ ವಿಂಡೋ ಗ್ರಿಲ್ ಐತಲ್ಲ ಪ್ಲೇಸ್ ಮಾಡಬೇಕಾಗುತ್ತೆ. ವುಡನ್ ನೀವು ಕಾನ್ಸೆಪ್ಟ್ ವುಡನ್ಗೆ ಹೋಗ್ತಾ ಇದ್ದೀರಾ, ವುಡನ್ ವಿಂಡೋಸಿಗೆ ಅಂದರೆ ವುಡನ್ ಫ್ರೇಮ್ನು ಚೌಕಟ್ಟು ನೀವು ಐತಲ್ಲ ವುಡನ್ನಿಂದು ಫ್ರೇಮ್ ಎಲ್ಲ ಹಾಕ್ಕೋಬಹುದು ಈಗಲೇ. ಇಲ್ಲ ನೀವು UPVC ವಿಂಡೋಸು, ಅಲ್ಯೂಮಿನಿಯಂ ವಿಂಡೋಸ್ ಹೋಗ್ತಾ ಇದ್ದೀರಾ ಅಂದರೆ ವುಡನ್ ಇದು ವಿಂಡೋಗೆ ಗ್ರಿಲ್ ಫ್ರೇಮ್ ಎಲ್ಲ ಐತಲ್ಲ ಮುಂಚೆನೇ ಈಗಲೇ ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಇನ್ಸೈಡ್ ಪ್ಲಾಸ್ಟರ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ವಿಂಡೋ ಗ್ರಿಲ್, ಆಮೇಲೆ ವುಡನ್ ಡೋರ್ ಫ್ರೇಮು, ಆಮೇಲೆ ನಿಮಗೆ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗ್ ವರ್ಕು ಇದೆಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ನೀವು ಏನು ಮಾಡಿ ಅಂದರೆ ಇನ್ಸೈಡು ಪ್ಲಾಸ್ಟರನ್ನು ವರ್ಕನ್ನು ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಇನ್ಸೈಡ್ ಪ್ಲಾಸ್ಟರ್ ವರ್ಕು 1:5 ರೇಷಿಯೋ, 1:6 ರೇಷಿಯೋದಲ್ಲಿ ನೀವು ಮಾಡ್ಕೋಬಹುದು. 1 ಬಾಂಡ್ಲಿ, 1 ಪಾರ್ಟ್ ಸಿಮೆಂಟು, 5 ಪಾರ್ಟ್ ನಿಮಗೆ ಇಲ್ಲಿ ಐತಲ್ಲ ಸ್ಯಾಂಡು, ರಿವರ್ ಸ್ಯಾಂಡ್ ಯೂಸ್ ಮಾಡಬೇಕಾಗುತ್ತೆ. ಸೊ ಇದು ಕಂಪ್ಲೀಟು ನಿಮಗೆ ಐತಲ್ಲ ಪ್ಲಾಸ್ಟರ್ ಇನ್ಸೈಡು ಮಾಡಿ. ರಫ್ ಪ್ಲಾಸ್ಟರು ಟಾಯ್ಲೆಟ್ ಕಡೆ, ಕಿಚನ್ ಕಡೆ, ಯುಟಿಲಿಟಿ ಕಡೆ ಐತಲ್ಲ ನೀವು ರಫ್ ಪ್ಲಾಸ್ಟರ್ ಮಾಡ್ಕೊಳ್ಳಿ. ಉಳಿದಿದ್ದ ಕಡೆ ಐತಲ್ಲ ನೀವು ಫಿನಿಶಿಂಗು ಪ್ಲಾಸ್ಟರು ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟಲ್ಲಿ ಟೈಲ್ಸ್ ವರ್ಕನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಟೈಲ್ಸ್ ಆಗಲಿ, ಮಾರ್ಬಲ್ ಆಗಲಿ, ಗ್ರಾನೈಟ್ ಆಗಲಿ ನೀವು ಏನು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ನೋಡಿಕೊಂಡು ಅದ್ರ ಪ್ರಕಾರ ಐತಲ್ಲ ನೀವು ಬೆಡ್ರೂಮು, ಹಾಲು, ಕಿಚನ್ನು, ಪಾರ್ಕಿಂಗ್ ಎಲ್ಲ ಕಡೆಯೂ ನೀವು ಐತಲ್ಲ ಟೈಲ್ಸು, ಗ್ರಾನೈಟು, ಮಾರ್ಬಲ್ ವರ್ಕ್ ನಿಮಗೆ ಎಲ್ಲೆಲ್ಲಿ ಏನೇನು ಬೇಕು ಅದ್ರ ಪ್ರಕಾರ ಐತಲ್ಲ ನೀವು ಈಗ ಟೈಲ್ಸ್ ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಟೈಲ್ಸ್ ವರ್ಕ್ ಇನ್ಸೈಡ್ ಆದಮೇಲೆ ನೀವು ಎಕ್ಸ್ಟೀರಿಯರ್ ವರ್ಕು ಕಂಪ್ಲೀಟಾಗಿ ಸ್ಟಾರ್ಟ್ ಮಾಡ್ಕೋಬಹುದು. ಪ್ಯಾರಾಪೆಟ್ ವರ್ಕು ಆಗಿರುತ್ತೆ. ಆಮೇಲೆ ರಿಮೈನಿಂಗ್ ವರ್ಕ್ ಎಲ್ಲ ಅದಾದಮೇಲೆ ನೀವು ಐತಲ್ಲ ಮೇಲೆಯಿಂದ ಟಾಪ್ ಟು ಬಾಟಮ್ ನೀವು ಐತಲ್ಲ ಎಕ್ಸ್ಟರ್ನಲ್ ಪ್ಲಾಸ್ಟರನ್ನು ಸ್ಟಾರ್ಟ್ ಮಾಡಿ. ಸೊ ಇಲ್ಲಿ ಐತಲ್ಲ ಎಕ್ಸ್ಟರ್ನಲ್ ಪ್ಲಾಸ್ಟರು 1:5 or 1:6 ರೇಷಿಯೋದಲ್ಲಿ ನೀವು ಐತಲ್ಲ ಸ್ವಲ್ಪ ರಫ್ ಇರಬೇಕು ಆ್ಯಸ್ ಕಂಪೇರ್ ಟು ಇನ್ಸೈಡು. ಔಟ್ಸೈಡ್ ಪ್ಲಾಸ್ಟರ್ ಸ್ವಲ್ಪ ರಫ್ ಮಾಡ್ಕೊಳ್ಳಿ ನೀವು. ಆಮೇಲೆ ಇದು ಐತಲ್ಲ ಪ್ರಾಪರಾಗಿ ಕಂಪ್ಲೀಟು ನಿಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿಕೊಂಡು ಎಲ್ಲ ಕಂಪ್ಲೀಟಾಗಿ ಪ್ಲಾಸ್ಟರ್ ಮಾಡಿಕೊಂಡು ಯಾವುದು ವಾಯ್ಡ್ಸು ಓಪನಿಂಗ್ಸು ಬಿಟ್ಟಿಲ್ದಂಗೆ ನೀಟಾಗಿ ಕಂಪ್ಲೀಟ್ ಮಾಡಿಕೊಂಡು ಔಟರ್ ಪ್ಲಾಸ್ಟರನ್ನು ಕಂಪ್ಲೀಟ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ರೇಲಿಂಗ್ಸು, ಮೇನ್ ಗೇಟು, ಸೊ ಆಮೇಲೆ ಮತ್ತೇನಾದ್ರು ಗ್ರಿಲ್ ವರ್ಕ್ ಇದ್ದರೆ ಎಲಿವೇಷನಲ್ಲಿ ಇದೆಲ್ಲ ನೀವು ಐತಲ್ಲ ಈಗಲೇ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ರೇಲಿಂಗ್ಸು, ಮೇನ್ ಗೇಟು ನೀವು SS ಕೊಡ್ತಾ ಇದ್ದೀರಾ, MS ಕೊಡ್ತಾ ಇದ್ದೀರಾ, ಡಿಸೈನ್ ಬಾಲ್ಕನಿಗೆ ಏನೇನು ಕೊಡ್ತಾ ಇದ್ದೀರಾ, ಸೊ ಅದ್ರ ಪ್ರಕಾರ ಐತಲ್ಲ ಇಲ್ಲೇ MS ಆಗಲಿ, ಸ್ಟೈನ್ಲೆಸ್ ಸ್ಟೀಲ್ ಆಗಲಿ ಈಗಲೇ ಐತಲ್ಲ ಗ್ರಿಲ್ ವರ್ಕು ಎಲ್ಲ ಫ್ಯಾಬ್ರಿಕೇಷನ್ ವರ್ಕನ್ನು ಈಗಲೇ ಕಂಪ್ಲೀಟ್ ಮಾಡ್ಕೊಬಿಡಿ. ಸೊ ಫ್ಯಾಬ್ರಿಕೇಷನ್ ಎಲ್ಲ ವರ್ಕ್ ಆದಮೇಲೆ ನೀವು ಇಂಟೀರಿಯರ್ ವರ್ಕ್ ಏನಾರು ನೀವು ಸ್ಟಾರ್ಟ್ ಮಾಡಬೇಕು, ಲೈಕ್ POP ಆಗಲಿ, ಫಾಲ್ ಸೀಲಿಂಗು, TV ಕ್ಯಾಬಿನೆಟು, ವಾರ್ಡ್ರೋಬ್ಸು, ಮಾಡ್ಯುಲರ್ ಕಿಚನ್ನು ಇಂಥವೆಲ್ಲ ಏನಾರು ಮಾಡೋದು ಪ್ಲ್ಯಾನ್ ಇದ್ದರೆ ಈಗಲೇ ಐತಲ್ಲ ನೀವು ಇಂಟೀರಿಯರ್ ವರ್ಕನ್ನು ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇಂಟೀರಿಯರ್ ವರ್ಕ್ ಮಾಡೋಕ್ಕಿಂತ ಮುಂಚೆ ಒಂದು ಕೋಟ್ ಐತಲ್ಲ ನೀವು ವಾಲ್ ಪುಟ್ಟಿ ಮಾಡಿಕೊಂಡ್ರೆ ನೀವು ಇನ್ನೂ ಸೇಫಾಗಿರುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಇಲ್ಲಿ ವಾಲ್ ಪುಟ್ಟಿ ಆಮೇಲೆ ಪೇಂಟಿಂಗ್ ವರ್ಕನ್ನು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಇನ್ಸೈಡು ಮತ್ತು ಔಟ್ಸೈಡು ಪೇಂಟು, ವಾಲ್ ಪುಟ್ಟಿ ವರ್ಕ್ ಏನೇನಿರುತ್ತೆ ಅದೆಲ್ಲ ಈಗಲೇ ಕಂಪ್ಲೀಟ್ ಮಾಡಿ. ಸೊ ಒಳಗಡೆ ಬಂದರೆ ನಿಮಗೆ ಒಂದು 2 ಕೋಟು ವಾಲ್ ಪುಟ್ಟಿ, 1 ಕೋಟ್ ಪ್ರೈಮರು, ಆಮೇಲೆ 2 ಕೋಟ್ ಪೇಂಟು ಕಂಪ್ಲೀಟಾಗಿ ಮಾಡ್ಕೊಳ್ಳಿ. ಸೊ ಎಕ್ಸ್ಟೀರಿಯರ್ ಬಂದರೆ ನಿಮಗೆ ಔಟ್ಸೈಡು ಒಂದು ಕೋಟ್ ಪ್ರೈಮರು, 2 ಕೋಟ್ ಪೇಂಟ್ ಮಾಡ್ಕೊಳ್ಳಿ. ನಿಮ್ಮ ವರ್ಕು ಇಲ್ಲಿ ಕಂಪ್ಲೀಟಾಗಿ ಚೆನ್ನಾಗಾಗುತ್ತೆ. ಆಮೇಲೆ ಪೇಂಟಿಂಗು ಇಲ್ಲಿ ನೀಟಾಗಿ ಶೈನ್ ಕೊಡುತ್ತೆ. ಈಗ ಫೈನಲಲ್ಲಿ ನಿಮಗೆ ಲೈಟಿಂಗ್ಸು, ಸ್ಯಾನಿಟ್ರಿ ಫಿಕ್ಸ್ಚರ್ಸು, ಸೊ ಸ್ವಿಚಸ್ ಏನೇನಿದೆ ಈಗಲೇ ಐತಲ್ಲ ನೀವು ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಯಾವುದಾದ್ರೂ ನಿಮಗೆ ಲೈಟಿಂಗ್ಸ್ ಕಲರ್ಸ್ ಆಗಲಿ, ಎಂತೆಂಥವು ಮಾಡ್ಯುಲರ್ಸ್ ನಿಮಗೆ ಸ್ವಿಚಸ್ ಆಗಲಿ, ಸೊ ಸ್ಯಾನಿಟ್ರಿ ಫಿಟ್ಟಿಂಗ್ಸ್ ಎಂಥದ್ದು ಬೇಕು ಅದೆಲ್ಲ ಐತಲ್ಲ ಇಲ್ಲೇ ಈಗಲೇ ಐತಲ್ಲ ಕಂಪ್ಲೀಟಾಗಿ ಪ್ಲೇಸ್ ಮಾಡಿಕೊಂಡು ಎಲ್ಲ ಐತಲ್ಲ ಚೆಕಿಂಗ್ ಮಾಡ್ಕೊಂಬಿಡಿ.
ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ ನಿಮ್ಮದು. ಸೊ ನೀವು ಏನು ಮಾಡಬೇಕಂದ್ರೆ ಎಲ್ಲ ಮನೆಯೊಳಗೆ ಏನೇನು ವೇಸ್ಟ್ ಸಾಮಾನು ಬಿದ್ದಿರುತ್ತೆ ಅದೆಲ್ಲ ಹೊರಗೆ ತೊಗೊಂಡೋಗಿ ಸೊ ಈಗ ಆಯ್ತಲ್ಲ ಆಸಿಡ್ ವಾಶ್ ಮಾಡೋಕ್ಕೆ ನೀವು ಬಿಡಬೇಕಾಗುತ್ತೆ. ಸೊ ಇಲ್ಲಿ ಪ್ರಾಪರಾಗಿ ನಿಮಗೆ ಎಪಾಕ್ಸಿ ಗ್ರೌಟಿಂಗು ಎಲ್ಲೆಲ್ಲಿ ಟೈಲ್ಸಿಗೆ ಏನೇನು ಬೇಕು ಕಂಪ್ಲೀಟಾಗಿ ಮಾಡಿಕೊಂಡು ಆಸಿಡ್ ವಾಶನ್ನು ನೀಟಾಗಿ ಒಂದು ಕಡೆಯಿಂದ ಮಾಡ್ಕೊಂಬಂದು ನಿಮ್ಮ ಐತಲ್ಲ ಈಗ ಮನೆ ಫೈನಲ್ ಆಗಿ ಕಂಪ್ಲೀಟ್ ಆಗಿದೆ. ಸೊ ಈಗ ನೀವು ಐತಲ್ಲ ನೆಕ್ಸ್ಟ್ ಗೃಹ ಪ್ರವೇಶಕ್ಕೆ ನೀವು ಐತಲ್ಲ ಎಲ್ಲ ಪ್ರೊಸೆಸನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಮನೆ ಯಾವ ಥರ ಸ್ಟೆಪ್ಸು ನೀವು ಸ್ಟಾರ್ಟಿಂಗಿಂದ ಹಿಡಿದು ಕಂಪ್ಲೀಟ್ ತನಕ ಯಾವ್ಯಾವ ಥರ ಒಂದೊಂದು ಸ್ಟೆಪ್ ಮಾಡಿಕೊಂಡು ನಿಮ್ಮ ಮನೆಯನ್ನು ಚೆನ್ನಾಗಿ ಕಂಪ್ಲೀಟಾಗಿ ಮಾಡ್ಕೋಬೇಕು ಅಂತ ಈಸಿಯಾಗಿ ಸ್ಟೆಪ್ಸು ನಿಮಗೆ ತಿಳಿಸಿ ವಿತ್ ವಿಡಿಯೋ ಮುಖಾಂತರ ನಿಮಗೆ ಡೀಟೇಲಾಗಿ ಹೇಳಿದ್ದೀವಿ. ಸೊ ಇದೇ ಥರ ನಿಮ್ಮದು ಮನೆ ಕಂಪ್ಲೀಟಾಗಿ ನೀಟಾಗಿ ನೀವು ಯೋಚನೆ ಮಾಡಿಲ್ಲದೆ ಮಾಡ್ತಾ ಇದೇ ಥರ ನಿಮ್ಮದು ಕನಸಿದೆ ಅದು ನನಸು ಮಾಡ್ಕೋಬೇಕಂತಿದ್ದೀರಾ. ಸೊ ನಾವು ಐತಲ್ಲ ನಿಮ್ಮ ಮನೆ ಕಟ್ಟಿಕೊಡ್ತೀವಿ, ಪ್ಲ್ಯಾನಿಂಗು ಡಿಸೈನಿಂಗು ಕನ್ಸ್ಟ್ರಕ್ಷನ್ ಎಲ್ಲ ಡೀಟೇಲಾಗಿ ನಿಮಗೆ ಮಾಡಿಕೊಡ್ತೀವಿ. ಸೊ ನಿಮಗೂ ಏನಾರ ಇಂಥದ್ದು ವಿಚಾರ ಎನ್ಕ್ವೈರಿ ಮಾಡಬೇಕು, ನಮ್ಮದು ಮನೆ ಕಟ್ಕೋಬೇಕಂದ್ರೆ ನಮ್ಮಲ್ಲಿ ಬರ್ಬೋದು. ಆಫೀಸು ವಿಜಯನಗರ ಎಕ್ಸ್ಟೆನ್ಷನ್ನು ದಾವಣಗೆರೆಯಲ್ಲಿದೆ. ಆಮೇಲೆ ಬೆಂಗಳೂರಲ್ಲಿ JP ನಗರ ನಿಯರ್ ಎಲೆಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬೆಂಗಳೂರಲ್ಲಿ ಆಫೀಸ್ ಇದೆ. ಸೊ ಬನ್ನಿ ವಿಸಿಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ನನಸಾಗಿ ಮಾಡ್ಕೊಳ್ಳಿ. ಸೊ ಇದು ವಿಡಿಯೋದಲ್ಲಿ ಏನಾರ ನೋಡಿದಾಗ ನಿಮಗೆ ಏನಾರ ಡೌಟ್ಸ್ ಬಂತು, ಏನಾರು ಕ್ಲಾರಿಫೈ ಮಾಡ್ಕೋಬೇಕಂತಿದ್ರೆ ಈಗ ನಂಬರು ಮೆಸೇಜ್ ಮಾಡ್ಬೋದು, ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ಅದಕ್ಕೂ ನೀವು ಕಾಲ್ ಮಾಡ್ಕೋಬಹುದು. ಸೊ ವಿಡಿಯೋ ನೋಡಿದ್ದಕ್ಕೆ ಕಂಪ್ಲೀಟಾಗಿ ಶುಭ ದಿನ. ಥ್ಯಾಂಕ್ ಯು.